ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಮಾರ್ಚ್ ತಿಂಗಳ ಆದಿತ್ಯ ವಾಸರ ಅಂದರೆ ಭಾನುವಾರ. ಈ ಭಾನುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತು ಫಾಲ್ಗುಣ ಮಾಸ ಶುಕ್ಲ ಪಕ್ಷದ ದಶಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಬೆಳಿಗ್ಗೆ 10:38 ಇರಲಿದೆ. ನಂತರ ಏಕಾದಶಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಪುನರ್ವಸು ನಕ್ಷತ್ರ. ಇದು ಈ ದಿನ ರಾತ್ರಿ 2:11 ಇರಲಿದೆ. ನಂತರ ಪುಷ್ಯ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಗರಜ. ಇದು ಈ ದಿನ ಬೆಳಿಗ್ಗೆ 7:47 ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ಸೌಭಾಗ್ಯ ಯೋಗ. ಇದು ಈ ದಿನ ಮಧ್ಯಾಹ್ನ 2:57 ಇರಲಿದೆ. ನಂತರ ಶೋಭನ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕುಂಭ, ಚಂದ್ರ ಇರುವಂಥ ರಾಶಿ ಮಿಥುನ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಸಂಜೆ 5:04 ಸಂಜೆ 6:34 ಗುಳಿಕ ಕಾಲ ಈ ದಿನ ಅಪರಾಹ್ನ 3:34 ಸಂಜೆ 5:04 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:34 ಮಧ್ಯಾಹ್ನ 2:04 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಸಂಜೆ 4:51 ಸಂಜೆ 5:38 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:08 ಮಧ್ಯಾಹ್ನ 12:55 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 9:27 ರಾತ್ರಿ 11:05 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:31 ಸೂರ್ಯಾಸ್ತ ಸಂಜೆ 6:28. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ರವಿ. ರವಿ ಅಂತ ಹೇಳಿದ್ರೆ ರಾಜನೀತಿಗೆ ಕಾರಕನಾಗಿರುವಂಥವನು, ಆಡಳಿತಕ್ಕೆ ಕಾರಕ. ಹಾಗಾಗಿ ಈ ದಿನ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ತುಂಬ ಅನುಕೂಲತೆಗಳಿದೆ. ಅದರಲ್ಲೂ ರಾಜಕಾರಣಿಗಳು ನಿಮ್ಮ ಯಾವುದೇ ಚಟುವಟಿಕೆಗಳನ್ನು ಈ ದಿನ ಆರಂಭ ಮಾಡ್ಬೋದು. ಯಾವುದೇ ರೀತಿಯ ಪ್ರಯಾಣವನ್ನು ಈ ದಿನ ಮಾಡಿದ್ರೂ ಕೂಡ ನಿಮಗೆ ಅತ್ಯುತ್ತಮವಾದ ಫಲ ಸಿಕ್ಕತ್ತೆ.
ಹಾಗೆ ನೀವು ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು, ಅವರಿಂದ ಒಂದು ಸಹಾಯ ಸಹಕಾರಗಳನ್ನು ಪಡ್ಕೊಳ್ಬೇಕು, ಗಣ್ಯರನ್ನು ಭೇಟಿ ಮಾಡಬೇಕು, ಹಿರಿಯರನ್ನು ಭೇಟಿ ಮಾಡಬೇಕು, ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು. ಇದೆಲ್ಲದಕ್ಕೂ ಕೂಡ ಈ ದಿನ ಶುಭಕರವಾದಂಥ ಒಂದು ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಅಂದರೆ ಈ ಒಂದು ದಿನದಲ್ಲಿ ಮಾಡುವಂಥ ಪ್ರಯತ್ನಗಳು ನಿಮಗೆ ಯಶಸ್ವಿಯಾಗುತ್ತೆ. ಹಾಗೆ ಈ ರವಿಯನ್ನು ಸರ್ಕಾರಕ್ಕೆ ಕಾರಕ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ಹಾಗಾಗಿ ಸರ್ಕಾರದ ಮಟ್ಟದಲ್ಲಿ ಆಗುವಂಥ ಕೆಲಸ ಕಾರ್ಯಗಳು, ಸರ್ಕಾರದ ಅಧಿಕಾರಿಗಳು ಇವರನ್ನು ಭೇಟಿ ಮಾಡಿ ಯಾವುದೇ ಒಂದು ಸಲಹೆ ಸೂಚನೆಗಳನ್ನು ಪಡ್ಕೊಳ್ಳಿಕ್ಕೆ ಅಥವಾ ನಿಮ್ಮ ಕೆಲಸಗಳನ್ನು ಮಾಡಿಸ್ಕೊಳ್ಳಿಕ್ಕೂ ಈ ದಿನ ತುಂಬ ಅನುಕೂಲ ಇರುವಂಥ ಸಂದರ್ಭ ಇದೆ. ಹಾಗೆ ರವಿಯನ್ನು ಪಿತೃಕಾರಕ ಅಂತಾರೆ, ಪುತ್ರಕಾರಕ ಅಂತ ಹೇಳಿ ಕರೆಯುವಂಥದ್ದು. ಹಾಗೆ ನಮ್ಮ ಶಿರಸ್ಸಿಗೆ, ನಮ್ಮ ಆರೋಗ್ಯಕ್ಕೆ, ನಮ್ಮ ಕೀರ್ತಿಗೆ, ನಮ್ಮ ಧರ್ಮಕ್ಕೆ ಈ ರವಿ ಕಾರಕನಾಗಿರುವಂಥವನು. ಹಾಗಾಗಿ ಈ ಭಾನುವಾರದ ದಿನ ಬಹಳ ವಿಶೇಷವಾದಂಥ ಕೆಲಸಗಳು ಮನೆಯಲ್ಲಿ ಆಗುವಂಥದ್ದು. ಜೊತೆಗೆ ಈ ಆಕರ್ಷಣೆಗೂ ಕೂಡ ರವಿ ಕಾರಕ. ಹಾಗಾಗಿ ಈ ದಿನ ಕೆಲವು ಆಕರ್ಷಣೀಯವಾದಂಥ ಸ್ಥಳಗಳಿಗೆ ಭೇಟಿ ನೀಡುವಂಥದ್ದು, ಆಕರ್ಷಣೆಗೆ ಒಳಪಡುವಂಥ ವ್ಯಕ್ತಿಗಳನ್ನು ಭೇಟಿ ಮಾಡುವಂಥದ್ದು ಈ ದಿನದಲ್ಲಿ ಇರುತ್ತೆ. ಹಾಗೆ ಈ ಎಲ್ಲ ಕೆಲಸ ಕಾರ್ಯಗಳನ್ನು ನೀವು ಈ ದಿನ ಇರುವಂಥ ಗುರುಹೋರಾದಲ್ಲಿ ಆರಂಭ ಮಾಡೋದ್ರಂತೂ ಬಹಳ ಅತ್ಯುತ್ತಮ ಫಲಿತಾಂಶಗಳು ಸಿಕ್ಕತ್ತೆ. ಹಾಗೆ ನೀವು ಅಂದುಕೊಂಡಂಥ ಫಲವನ್ನು ಪಡೀಲಿಕ್ಕೆ ಈ ಗುರುಹೋರ ಬಹಳ ಸೂಕ್ತವಾಗಿರುವಂಥದ್ದು ಈ ದಿನ. ಹಾಗಾಗಿ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:29 ಮಧ್ಯಾಹ್ನ 12:29 ಹಾಗೆ ಸಂಜೆ 6:29 ರಾತ್ರಿ 7:29 ಹಾಗೆ ರಾತ್ರಿ 1:29 ರಾತ್ರಿ 2:29 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಇದು ಅನ್ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿರುವಂಥವರು, ರಾಜಕಾರಣಿಗಳು ಯಾವುದೇ ಪ್ರಯಾಣವನ್ನು ಈ ದಿನ ಇರುವಂಥ ಶನಿಹೋರದಲ್ಲಿ ಮಾಡಬೇಡಿ. ಯಾವುದೇ ಹೊಸ ಕೆಲಸಗಳನ್ನು ಕೂಡ ಶನಿಹೋರದಲ್ಲಿ ಆರಂಭ ಮಾಡಬೇಡಿ. ಹಾಗೆ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೂ ಕೂಡ ಈ ದಿನ ಅಷ್ಟೊಂದು ಅನುಕೂಲ ಇಲ್ಲ. ಅದಕ್ಕಾಗಿಯೇ ನಿಮ್ಮ ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಪಟ್ಟಂಥ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು, ಬಂಡವಾಳ ಹಾಕುವಂಥದ್ದು, ವ್ಯಾಪಾರದ ವಿಸ್ತರಣೆ ಮಾಡುವಂಥದ್ದು ಅಥವಾ ಇನ್ನೂ ಯಾವುದೇ ರೀತಿಯ ವ್ಯಾಪಾರಿ ಚಟುವಟಿಕೆಗಳನ್ನು ಮಾಡಲಿಕ್ಕೂ ಕೂಡ ಈ ದಿನ ಶನಿಹೋರ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಆದಷ್ಟು ಇದನ್ನು ಅವಾಯ್ಡ್ ಮಾಡಿ. ಹಾಗೆ ಈ ದಿನ ಹಿರಿಯರನ್ನು ಭೇಟಿ ಮಾಡಬೇಕು, ಗಣ್ಯರನ್ನು ಭೇಟಿ ಮಾಡಬೇಕು, ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು, ಇಂಥ ವಿಚಾರಗಳಿದ್ದರೂ ಕೂಡ ಆದಷ್ಟು ಶನಿಹೋರದಲ್ಲಿ ಮಾಡಬೇಡಿ. ಹಾಗಾಗಿ ಶನಿಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:29 ಬೆಳಿಗ್ಗೆ 11:29 ಇನ್ನು ಸಂಜೆ 5:29 ಸಂಜೆ 6:29 ಹಾಗೆ ರಾತ್ರಿ 12:29 ರಾತ್ರಿ 1:29 ಶನಿಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದು ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಅದರಲ್ಲೂ ಪ್ರತಿನಿತ್ಯ ನೀವು ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಈ ಪಂಚ ಅಂಗಗಳನ್ನು ತಿಳ್ಕೊಂಡೇ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಬೇಕಾಗತ್ತೆ. ಅದನ್ನು ನಿಮಗೆ ನೋಡಲಿಕ್ಕಾಗಲಿ ಓದಲಿಕ್ಕಾಗಲಿ ಸಮಯ ಇಲ್ಲ ಅಂತ ಹೇಳಿದ್ರೆ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡಿದ್ರೆ ನಿಮ್ಮ ಪ್ರಯತ್ನ ಯಶಸ್ವಿ ಆಗುತ್ತೆ. ಹಾಗಾಗಿ ನಮ್ಮ ಗುರು ಹಿರಿಯರು, ಋಷಿ ಮುನಿಗಳು ಹೇಳಿರುವಂಥ ಒಂದು ಸಲಹೆ, ಒಂದು ಮಾತು ಏನು ಅಂತ ಹೇಳಿದ್ರೆ, ನೀವು ಒಳ್ಳೆಯ ಮುಹೂರ್ತದಲ್ಲಿ ಕೆಲಸಗಳನ್ನು ಆರಂಭ ಮಾಡಿ, ಪ್ರಯಾಣವನ್ನು ಪ್ರಾರಂಭ ಮಾಡಿ, ಅರ್ಧ ಕೆಲಸವೇ ನಿಮ್ಮ ಪರವಾಗಿ ಆದಂತಾಗುತ್ತೆ ಅನ್ನುವಂಥ ವಿಚಾರ. ನೀವು ಕೂಡ ಇದನ್ನು ಅನುಸರಣೆ ಮಾಡಿ, ಒಳ್ಳೆಯದಾಗುತ್ತೆ. ಹಾಗೆ ಬಂಧುಗಳೇ, ಈ ದಿನ ಭಾನುವಾರ. ಇಲ್ಲಿ ರಾತ್ರಿ ಪುನರ್ವಸು ನಕ್ಷತ್ರ 2:11 ಮುಕ್ತಾಯ ಆಗಿಬಿಡುತ್ತೆ. ನಂತರ ಪುಷ್ಯ ನಕ್ಷತ್ರ ಆರಂಭ ಆಗುತ್ತೆ. ಹಾಗಾಗಿ ಭಾನುವಾರ ನಾಳೆ ಸೂರ್ಯೋದಯದವರೆಗೂ ಇರುವಂತಹ ಸಂದರ್ಭದಲ್ಲಿ ಈ ರವಿ ಪುಷ್ಯ ಯೋಗ ರೂಪುಗೊಳ್ತಾ ಇದೆ. ಹಾಗಾಗಿ ಈ ದಿನ ರಾತ್ರಿ 2:11 ನಾಳೆ ಬೆಳಿಗ್ಗೆ 6:30 ರವಿ ಪುಷ್ಯ ಯೋಗ ಇರುವಂಥ ಸಂದರ್ಭ. ಹಾಗೆ ಸರ್ವಾರ್ಥ ಸಿದ್ಧಿ ಯೋಗ ಕೂಡ ಇದೇ ಸಂದರ್ಭದಲ್ಲಿರುತ್ತೆ. ಭಾನುವಾರ ಮತ್ತು ಪುಷ್ಯ ನಕ್ಷತ್ರ ಅದು ಕೂಡ ಈ ದಿನ ರಾತ್ರಿ 2 ಗಂಟೆಯಿಂದ ನಾಳೆ ಬೆಳಿಗ್ಗೆ ಸೂರ್ಯೋದಯದವರೆಗೂ ಕೂಡ ಸರ್ವಾರ್ಥ ಸಿದ್ಧಿ ಯೋಗ ಇರುವಂಥ ಸಂದರ್ಭ. ಹಾಗಾಗಿ ಈ ಸರಿ ರಾತ್ರಿಯಲ್ಲಿ ಈ 2 ಉತ್ತಮ ಯೋಗಗಳು ರೂಪುಗೊಳ್ತಾ ಇರುವಂಥದ್ದು.
ಹಾಗಾಗಿ ಈ ರಾತ್ರಿ ಸಂಚಾರ ಮಾಡುವಂಥವ್ರು, ಪ್ರಯಾಣ ಮಾಡುವಂಥವ್ರಿಗೆ, ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡುವಂಥವ್ರಿಗೆ ಅಥವಾ ಈ ಸಮಯದಲ್ಲಿ ನಿಮ್ಮ ಪ್ರಯತ್ನಗಳೇನೇ ಇದ್ದರೂ ಕೂಡ ಅದು ನಿಮಗೆ ಒಳ್ಳೆಯ ಫಲಿತಾಂಶವನ್ನು ತಂದುಕೊಡುತ್ತೆ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನ ರವಿವಾರ, ಸೂರ್ಯನ ವಾರ. ಹಾಗಾಗಿ ಈ ದಿನ ಸೂರ್ಯನನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ನಿಮಗೆ 2 ರೀತಿಯ ಫಲಿತಾಂಶಗಳು ಲಭ್ಯವಾಗುತ್ತೆ. ಒಂದು, ನಿಮ್ಮ ಆರೋಗ್ಯದಲ್ಲಿ ವರ್ಧನೆ ಆಗುವಂಥದ್ದು. ಹಾಗೆ ಉದ್ಯೋಗವನ್ನು ಹುಡುಕ್ತಾ ಇರುವಂಥವ್ರಿಗೆ, ಉದ್ಯೋಗ ಕ್ಷೇತ್ರದಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂಥವ್ರಿಗೆ ಈ ದಿನ ಸೂರ್ಯಾರಾಧನೆ ಬಹಳ ಸೂಕ್ತವಾಗಿರುವಂಥದ್ದು. ಹಾಗೆ ಈ ದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡಬೇಕು ಅನ್ನುವಂಥದ್ದು ನಮ್ಮ ಹಿರಿಯರ ಒಂದು ಸಲಹೆ. ಹಾಗೆ ಈ ಭಾನುವಾರದ ದಿನವೇ ಯಾಕೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡಬೇಕು, ಬೇರೆ ದಿನ ಮಾಡಿದ್ರೆ ಅದು ಅಷ್ಟೊಂದು ಫಲಕಾರಿ ಅಲ್ವೇ ಅನ್ನುವಂಥ ಒಂದು ಜಿಜ್ಞಾಸೆ ಇದೆ. ಆದರೆ ಇಲ್ಲಿ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡುವಂಥದ್ದು ಭಾನುವಾರ ಅತ್ಯಂತ ಪರಿಣಾಮಕಾರಿ, ಅಂದರೆ ತುಂಬ ಎಫೆಕ್ಟಿವ್ ಆಗಿದೆ ಅನ್ನುವಂಥದ್ದನ್ನು ಹಿರಿಯರು ತಿಳಿಸಿದ್ದಾರೆ. ಹಾಗೆ ದಿನಕ್ಕೆ ಒಮ್ಮೆಯಾದರೂ ಕೂಡ ಇದನ್ನು ಪಠಣ ಮಾಡಬೇಕು. ಅದರಲ್ಲೂ ನಮ್ಮ ಸಂಪ್ರದಾಯದ ಪ್ರಕಾರ ಭೂಮಿ, ಬೆಂಕಿ, ಗಾಳಿ ಮತ್ತು ಇತರ ನೈಸರ್ಗಿಕ ಶಕ್ತಿಗಳನ್ನು ಪಂಚಭೂತಗಳು ಅಂತ ಹೇಳಿ ಕರೆಯುವಂಥದ್ದು ತಮಗೆ ಗೊತ್ತಿದೆ. ಇವುಗಳಲ್ಲಿ ಸೂರ್ಯ ಕೂಡ ಒಬ್ಬ. ಸೂರ್ಯ ಅದಿತಿಯ ಮಗನಾದ ಕಾರಣ ಸೂರ್ಯನನ್ನು ಆದಿತ್ಯ ಅಂತ ಹೇಳಿ ಕರೀತಾರೆ. ಭಾನುವಾರವನ್ನು ಆದಿತ್ಯ ವಾಸರ ಅಂತ ಹೇಳಿನೇ ಕರೆಯುವಂಥದ್ದು ಇದೆ. ಹಾಗೆ ಈ ಸೂರ್ಯ ಭೂಮಿಯ ಮೇಲಿರುವಂಥ ಎಲ್ಲ ಜೀವಿಗಳ ಆತ್ಮ ಅಂತ ಹೇಳಿನೇ ಕರೆಯಲ್ಪಡುವಂಥದ್ದು. ಹಾಗಾಗಿನೇ ಜೀವಿಗಳ ಆತ್ಮದಂತೆ ಈ ಸೂರ್ಯ ಕೆಲಸ ಮಾಡ್ತಾನೆ. ಹಾಗೆ ಈ ದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳೋದ್ರಿಂದ ಇದು ಶಕ್ತಿಶಾಲಿ ಸ್ತೋತ್ರಗಳಲ್ಲಿ ಒಂದಾಗಿರುವಂಥದ್ದು, ಸರ್ವಕಾಲಿಕ ಸ್ತೋತ್ರ ಇದು. ಯಾಕೆಂದರೆ ಯಾವ ಸಂದರ್ಭದಲ್ಲೂ ಕೂಡ ಇದು ಪಠಣ ಮಾಡಲಿಕ್ಕೆ ಅರ್ಹವಾಗಿ ಇರುವಂಥದ್ದು. ಹಾಗೆ ಸೂರ್ಯ ದೇವನಿಗೆ ಸಮರ್ಪಿತವಾಗಿರುವಂಥದ್ದು. ಇನ್ನು ಜ್ಯೋತಿಷ್ಯದ ಪ್ರಕಾರ ಯಾರಿಗೆ ಈ ರವಿಯ ಬಲ ಇಲ್ಲ ಅಂಥ ರಾಶಿಯವರು ಈ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳೋದ್ರಿಂದ ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ. ಅಂಥವ್ರಿಗೆ ಈ ರವಿಯ ಬಲ ಪ್ರಾಪ್ತಿಯಾಗುತ್ತೆ. ಅದರಲ್ಲೂ ಕೂಡ ಭಾನುವಾರದ ದಿನ ಪಠಣ ಮಾಡಿದ್ರೆ ಅತ್ಯಂತ ಹೆಚ್ಚಿನ ಲಾಭಗಳು ದೊರೆಯುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಪುರಾಣದಲ್ಲೂ ಕೂಡ ಆದಿತ್ಯ ಹೃದಯ ಸ್ತೋತ್ರದ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ. ಅಂದರೆ ಶ್ರೀರಾಮಚಂದ್ರ ರಾವಣನ ಮೇಲೆ ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ, ಮೊದಲ ಹಂತದ ಯುದ್ಧದಲ್ಲಿ ರಾವಣನನ್ನು ಸೋಲಿಸುವಂತಹ ಪ್ರಯತ್ನ ಶ್ರೀರಾಮಚಂದ್ರನಿಗೆ ವಿಫಲವಾಗುತ್ತೆ. ತನ್ನ ಶತ್ರುವಾದಂತಹ ರಾವಣನನ್ನು ಸೋಲಿಸುವಂಥ ಪ್ರಯತ್ನ ವ್ಯರ್ಥ ಆಗ್ತಾ ಇದೆಯಲ್ಲ ಅನ್ನುವಂಥ ಒಂದು ಕೊರಗು ಶ್ರೀರಾಮಚಂದ್ರನನ್ನು ಕಾಡ್ತಾ ಇರುತ್ತೆ. ಒಂದು ಹಂತದಲ್ಲಿ ಶ್ರೀರಾಮನಿಗೆ ಉಳಿದದ್ದು ನಿರಾಸೆ ಮತ್ತು ಆಯಾಸ. ಆ ಒಂದು ಸಮಯದಲ್ಲಿ ನೊಂದ ಶ್ರೀರಾಮಚಂದ್ರ ದೀರ್ಘವಾದ ತಪಸ್ಸನ್ನು ಮಾಡ್ತಾನೆ. ಇದನ್ನು ಕಂಡ ಅಗಸ್ತ್ಯ ಮಹಾಮುನಿಗಳು ರಾಮನನ್ನು ಉತ್ತೇಜಿಸ್ತಾರೆ. ನಂತರ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡು, ಸೂರ್ಯನನ್ನು ಆರಾಧನೆ ಮಾಡು, ಸೂರ್ಯನನ್ನು ಪ್ರತ್ಯಕ್ಷ ಮಾಡ್ಕೋ, ಸೂರ್ಯನ ಬಲ ನಿನಗೆ ಸಿಕ್ಕತ್ತೆ, ಆಗ ನೀನು ಸುಲಭವಾಗಿ ರಾವಣನ ಮೇಲೆ ಗೆಲುವು ಸಾಧಿಸಬಹುದು ಅನ್ನುವಂಥ ಒಂದು ಗುಟ್ಟನ್ನು ಹೇಳಿಕೊಡ್ತಾರೆ. ಹಾಗೆ ಶ್ರೀರಾಮಚಂದ್ರ ಅಗಸ್ತ್ಯ ಮಹಾ ಋಷಿಗಳು ಹೇಳಿದಂತೆಯೇ ಸೂರ್ಯಾರಾಧನೆಯನ್ನು ಮಾಡ್ತಾನೆ. ಆಗ ರಾಮನ ಅತ್ಯಂತ ಶಕ್ತಿದಾಯಕ ಮತ್ತು ನಿರ್ಣಾಯಕ ಹೋರಾಟಕ್ಕೆ ಅವನ ಮನಸ್ಸು ಸಿದ್ಧವಾಗುತ್ತೆ. ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡಿದ್ರಿಂದಲೇ ಆ ಕೆಲಸ ಪೂರ್ಣ ಆಯಿತು ಅನ್ನುವಂಥದ್ದು ಶ್ರೀರಾಮಚಂದ್ರನ ಒಂದು ಅನಿಸಿಕೆ. ಹಾಗಾಗಿ ಶ್ರೀರಾಮಚಂದ್ರ ಕೂಡ ಯುದ್ಧಕ್ಕೆ ಮುನ್ನ ಈ ಸ್ತೋತ್ರವನ್ನು ಪಠಣ ಮಾಡಿನೇ ಯುದ್ಧದಲ್ಲಿ ಜಯಗಳಿಸಿದ್ದು ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿ ನಿಮಗೆ ಗೊತ್ತಾಗುತ್ತೆ ಈ ಆದಿತ್ಯ ಹೃದಯ ಸ್ತೋತ್ರ ಎಷ್ಟು ಪವರ್ಫುಲ್ ಅನ್ನುವಂಥದ್ದು. ಹಾಗೆ ಜ್ಯೋತಿಷ್ಯದ ಪ್ರಕಾರ ವಾರದ ಪ್ರತಿ ದಿನವೂ ಕೂಡ ಒಂದು ದೇವರಿಗೆ ಅಥವಾ ಒಂದು ಗ್ರಹಕ್ಕೆ ಸಮರ್ಪಿತವಾಗಿರುವಂಥದ್ದು. ಶನಿವಾರದ ದಿನ ಶನಿದೇವರಿಗಾದರೆ, ಮಂಗಳವಾರದ ದಿನ ಹನುಮಂತನಿಗೆ, ಹಾಗೆ ಭಾನುವಾರ ಭಗವಾನ್ ಸೂರ್ಯ ದೇವನಿಗೆ. ಹಾಗಾಗಿ ಭಾನುವಾರ ಸೂರ್ಯನಿಗೆ ಸಮರ್ಪಣೆ ಆಗಿರೋದ್ರಿಂದ ಸೂರ್ಯನನ್ನು ಕುರಿತು ಪ್ರಾರ್ಥನೆ ಮಾಡಲಿಕ್ಕೆ ಈ ಭಾನುವಾರವೇ ಅತ್ಯಂತ ಶುಭ ದಿನವಾಗಿರುವಂಥದ್ದು. ಹಾಗಾಗಿ ಪ್ರತಿನಿತ್ಯದ ಜಂಜಾಟದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಸೂರ್ಯನನ್ನು ಆರಾಧನೆ ಮಾಡಲಿಕ್ಕೆ, ಸೂರ್ಯನಿಗೆ ಅರ್ಘ್ಯವನ್ನು ಕೊಡಲಿಕ್ಕೆ, ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡಲಿಕ್ಕೆ ನಿಮಗೆ ಪುರುಸೊತ್ತಿರಲ್ಲ. ಆದರೆ ಭಾನುವಾರ ಎಲ್ಲ ಕಚೇರಿಗಳಿಗೆ, ಕೆಲಸ ಕಾರ್ಯಗಳಿಗೆ, ಉದ್ಯೋಗಗಳಿಗೆ ರಜಾ ಇರೋದರಿಂದ ಈ ಒಂದು ಕೆಲಸದ ಒತ್ತಡ ಅನ್ನುವಂಥದ್ದು ಇರಲ್ಲ. ಆ ಸಂದರ್ಭದಲ್ಲಿ ಮನಸ್ಸನ್ನು ಏಕಾಗ್ರವಾಗಿ ಇಟ್ಕೊಂಡು ನೀವು ಈ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಬೋದು. ಹಾಗಾಗಿನೇ ಪ್ರಕೃತಿಯೇ ನಮಗೆ ವರದಾನವಾಗಿ ಕೊಟ್ಟಿರುವಂಥ ಈ ಒಂದು ಸುಸಂದರ್ಭವನ್ನು ಉಪಯೋಗಿಸ್ಕೊಳ್ಬೇಕು. ಇಲ್ಲಿ ನಮಗೆ
ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳೋದ್ರಿಂದ ಇನ್ನೂ ಯಾವ ಯಾವ ರೀತಿಯ ಪ್ರಯೋಜನ ಇದೆ ಅನ್ನುವಂಥ ವಿಚಾರ ಕೂಡ ನಮ್ಮ ಮನಸ್ಸಿಗೆ ಬರುತ್ತೆ. ಹಾಗೆ ಈ ಹೃದಯ ಸ್ತೋತ್ರವನ್ನು ಅಂದರೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪ್ರತಿ ಭಾನುವಾರ ನೀವು ಪಠಣ ಮಾಡೋದರಿಂದ ಸೂರ್ಯನ ಅನುಗ್ರಹ ಸಿಕ್ಕತ್ತೆ. ನಿಮ್ಮ ಕಾರ್ಯಗಳಲ್ಲಿ, ನಿಮ್ಮ ಪ್ರಯತ್ನಗಳಲ್ಲಿ ಅತ್ಯಂತ ಯಶಸ್ಸನ್ನು ಗಳಿಸ್ಕೊಳ್ಳಿಕ್ಕೆ ಇದು ನಿಮಗೆ ಸಹಕಾರಿಯಾಗಿರುತ್ತೆ. ಹಾಗೆ ನಿಮ್ಮಲ್ಲಿ ಯಾವುದೇ ರೀತಿಯ ಭಯ, ಆತಂಕ ಅಥವಾ ಸೋಲಾಗ್ತೇನೆ ಅನ್ನುವಂಥ ಒಂದು ಮನಸ್ಥಿತಿ ಇದೆಲ್ಲವನ್ನು ಕೂಡ ಈ ಆದಿತ್ಯ ಹೃದಯ ಸ್ತೋತ್ರ ಪಠಣದಿಂದ ನಿವಾರಣೆಯಾಗತ್ತೆ. ಅಂದರೆ ನಿಮಗೆ ಒಂದು ರೀತಿಯ ಆತ್ಮಶಕ್ತಿ ಉಂಟಾಗತ್ತೆ, ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಇದಿಷ್ಟು ಸಾಕು ನಿಮ್ಮ ಆತಂಕಗಳನ್ನು ದೂರ ಇಡಲಿಕ್ಕೆ. ಇನ್ನು ನಿಮಗೆ ಅಪೂರ್ವವಾದಂಥ ಧೈರ್ಯವನ್ನು ತಂದು ಕೊಡುವಂಥದ್ದು. ಕೆಲವರು ನೋಡಿ ಕೆಲಸವನ್ನೇ ಆರಂಭ ಮಾಡಲ್ಲ, ಯಾವುದೋ ಒಂದು ಕಾರಣ, ಭಯ ಇರ್ಬೋದು, ಅಂಜಿಕೆ ಇರ್ಬೋದು, ಸೋಲುಂಟಾಗತ್ತೆ ಅನ್ನುವಂಥ ಭಾವನೆ ಇರ್ಬೋದು, ಎಲ್ಲಿ ಅವಮಾನ ಆಗಿಬಿಡುತ್ತೆ, ಎಲ್ಲಿ ನಷ್ಟ ಆಗಿಬಿಡುತ್ತೆ, ಇವೆಲ್ಲವೂ ಆಲೋಚನೆ ಮನಸ್ಸಿಗೆ ಬರ್ತಾ ಇರುತ್ತೆ. ಆದರೆ ಈ ಜೀವನದಲ್ಲಿ ಒಂದು ಧೈರ್ಯದಿಂದ ಮುನ್ನುಗ್ಗಬೇಕು, ಕೆಲಸ ಕಾರ್ಯಗಳನ್ನು ಸಕಾಲಕ್ಕೆ ಆರಂಭ ಮಾಡಬೇಕು, ಸೋಮಾರಿತನ ಇರಬಾರ್ದು. ಇದೆಲ್ಲವನ್ನು ಕೂಡ ಕಲಿಸುವಂಥದ್ದು ಈ ಸೂರ್ಯನ ಒಂದು ಪ್ರಭಾವ. ಅದಕ್ಕಾಗಿಯೇ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡಬೇಕು. ಹಾಗೆ ಯಾರಿಗೆ ಜೀವನದಲ್ಲಿ ಕಷ್ಟ ಇದೆ, ಯಾರಿಗೆ ಸಮಸ್ಯೆಗಳಿದೆ ಅಂಥವರು ಈ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳೋದ್ರಿಂದ ಅದು ಜೀವನವನ್ನು ಉನ್ನತೀಕರಿಸುತ್ತೆ. ಜೊತೆಗೆ ಆಳವಾದ ಅತೃಪ್ತಿಯಿಂದ ನಿಮ್ಮನ್ನು ಕಾಪಾಡುತ್ತೆ. ಹಾಗಾಗಿ ಯಾರಿಗೆ ನಿರಾಸೆ ಇದೆ, ಅತೃಪ್ತಿ ಇದೆ, ಅಸಹನೆ ಇದೆ ಅಂಥವರು ಸೂರ್ಯನನ್ನು ಪ್ರಾರ್ಥನೆ ಮಾಡಿಕೊಳ್ಳೋದ್ರಿಂದ ಹೆಚ್ಚಿನ ಲವಲವಿಕೆ ಉಂಟಾಗುತ್ತೆ. ಹಾಗೆ ಈ ಸೂರ್ಯದೇವ ನಾವು ಮಾಡಿರುವಂಥ ಪಾಪಗಳನ್ನು ನಾಶ ಮಾಡ್ತಾನೆ. ಹಾಗಾಗಿನೇ ನಾವು ತಿಳಿದೋ ತಿಳಿಯದೆಯೋ ಮಾಡಿರುವಂಥ ತಪ್ಪುಗಳನ್ನು ಸೂರ್ಯ ಕ್ಷಮಿಸ್ತಾನೆ. ಜೊತೆಗೆ ಸ್ವಯಂ ಅನುಮಾನಗಳಿಂದ ದೂರ ಇಡುವಂಥ ಒಂದು ಪ್ರಯತ್ನ ಕೂಡ ಸೂರ್ಯನಿಂದ ಆಗುತ್ತೆ. ಹಾಗಾಗಿ ನಮ್ಮ ಮನಸ್ಸಿಗೆ ಒಂದು ರೀತಿಯಲ್ಲಿ ಸಿಹಿ ಅನುಭವವನ್ನು ಕೊಡುವಂಥವನು ಸೂರ್ಯ. ಇನ್ನು ಈ ಆದಿತ್ಯ ಹೃದಯ ಸ್ತೋತ್ರ ಜೀವನದಲ್ಲಿ ಸಮೃದ್ಧಿಯನ್ನು, ಹಾಗೆ ಒಂದು ಸ್ಪಷ್ಟತೆಯನ್ನು, ಜೀವನದಲ್ಲಿ ಯಾವ ಗುರಿಯನ್ನು ಮುಟ್ಟಬೇಕು ಅನ್ನುವಂಥ ತಿಳುವಳಿಕೆಯನ್ನು ನಮಗೆ ಒದಗಿಸಿಕೊಡುತ್ತೆ. ಹಾಗಾಗಿ ನಾವು ಫಿಸಿಕಲ್ಲಾಗಿ, ಮೆಂಟಲ್ಲಾಗಿ ಆರೋಗ್ಯವಾಗಿರುವಂಥದ್ದು ಈ ಸೂರ್ಯನಿಂದಲೇ. ಹಾಗಾಗಿ ನಮಗೆ ಒಂದು ಉತ್ತಮವಾದಂಥ ಆತ್ಮವಿಶ್ವಾಸದ ಜೊತೆಗೆ ಆರೋಗ್ಯಪೂರ್ಣವಾದಂಥ ಬದುಕನ್ನು ಕರುಣಿಸ್ತಾನೆ ಅನ್ನುವಂಥದ್ದು ಇದೆ. ಹಾಗಾಗಿ ನಾವು ರೋಗ ಮುಕ್ತರಾಗಿ ಇರಬೇಕು, ಗಂಭೀರ ಕಾಯಿಲೆಗಳನ್ನು ಗುಣಪಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಆದಿತ್ಯ ಹೃದಯ ಸ್ತೋತ್ರ ಪಠಣ ತುಂಬ ಅನುಕೂಲಕರವಾಗಿರುವಂಥದ್ದು. ಹಾಗೆ ಈ ಸ್ತೋತ್ರವನ್ನು ಪಠಣ ಮಾಡಲಿಕ್ಕೆ ಆರಂಭದಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು, ಸ್ವಲ್ಪ ತೊಡಕಾಗ್ಬೋದು. ಆದರೆ ನಿರಂತರವಾಗಿ ಅಭ್ಯಾಸ ಮಾಡೋದ್ರಿಂದ ಅದರ ಸವಿಯನ್ನು ಆನಂದಿಸಲಿಕ್ಕೆ, ಅನುಭವಿಸಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಭಾನುವಾರದ ದಿನ ಸ್ವಲ್ಪ ಹೊತ್ತಾದರೂ ಕೂಡ ಬಿಡುವು ಮಾಡಿಕೊಂಡು ನೀವು ಸೂರ್ಯನಿಗೆ ಎದುರಾಗಿ ನಿಂತು, ಅಂದರೆ ಪೂರ್ವಕ್ಕೆ ಎದುರಾಗಿ ನಿಂತು ಅಥವಾ ಒಂದು ಒಳ್ಳೆಯ ಸ್ಥಳದಲ್ಲಿ ಕುಳಿತು ಈ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ. ಹಾಗೆ ಈ ಸೂರ್ಯೋದಯದ ಬಿಸಿಲೇನಿದೆ, ಕಿರಣಗಳು ನಮ್ಮ ಮೈ ಮೇಲೆ ಬೀಳಬೇಕು. ಇದರಿಂದ ನಮ್ಮ ಆರೋಗ್ಯ ವರ್ಧನೆ ಆಗುತ್ತೆ, ಚರ್ಮ ರೋಗಗಳು ಬರಲ್ಲ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ನವಜಾತ ಶಿಶುಗಳಿಗೆ, ಅಂದರೆ ಹುಟ್ಟಿರುವಂಥ ಸಣ್ಣ ಪುಟ್ಟ ಮಕ್ಕಳಿಗೂ ಕೂಡ ಈ ಸೂರ್ಯನ ಕಿರಣಗಳು ಬೀಳಲಿ ಅಂತ ಹೇಳೇನೆ ಬೆಳಗಿನ ಸಮಯದಲ್ಲಿ ಸೂರ್ಯನಿಗೆ ಮೈಯೊಡ್ಡುವಂಥದ್ದು ಕೂಡ ಇದೆ. ಇದೆಲ್ಲವೂ ಕೂಡ ಸೂರ್ಯನ ಆರಾಧನೆಯಿಂದ ಬರುವಂಥದ್ದು. ಇಂತಹ ಹತ್ತಾರು ಪ್ರಯೋಜನಗಳು ಸೂರ್ಯನಿಂದ ನಮಗೆ ದೊರೀತಾ ಇದೆ. ಅದಕ್ಕಾಗಿ ಸೂರ್ಯನನ್ನು ನಮ್ಮ ಜಾತಕದಲ್ಲಿ ಬಲಪಡಿಸ್ಕೊಳ್ಬೇಕು. ಅದಕ್ಕಾಗಿಯೇ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡಬೇಕು. ಈ ಭಾನುವಾರದಿಂದಲೇ ಇದನ್ನು ಆರಂಭ ಮಾಡಿ, ನಂಬಿಕೆಯಿಂದ ಮಾಡಿ, ನಿಷ್ಠೆಯಿಂದ ಮಾಡಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ. ಅದರಲ್ಲೂ ಗ್ರಹಗತಿಗಳು ತುಂಬ ಅನುಕೂಲಕರವಾಗಿದೆ. ಆದರೆ ಅದೇ ಗ್ರಹಗಳು ನಿಮಗೆ ಸೂಚಿಸ್ತಾ ಇರುವಂಥದ್ದು ಈ ದಿನ ತುಂಬ ಸಂಯಮದಿಂದ ಇರಬೇಕು ಅನ್ನುವಂಥದ್ದು. ಯಾವುದೇ ಒಂದು ವಿಚಾರದಲ್ಲೂ ಕೂಡ ಆತುರಕ್ಕೆ ಒಳಗಾಗಬೇಡಿ, ಆತುರವಾಗಿ ತೀರ್ಮಾನವನ್ನು ಕೈಗೊಳ್ಳಬೇಡಿ. ಸ್ವಲ್ಪ ನಿಧಾನ, ಸಾವಧಾನ ಅನ್ನುವಂಥದ್ದು ಬಹಳ ಮುಖ್ಯ ಈ ದಿನದಲ್ಲಿ. ಹಾಗೆ ಹಣಕಾಸಿನ ವ್ಯವಹಾರಗಳು ಬಹಳ ಚೆನ್ನಾಗಿ ನಡೆಯುತ್ತೆ. ಅದರಲ್ಲೂ ಈ ಪಾಲುದಾರಿಕೆ ವ್ಯವಹಾರಗಳಲ್ಲಿ ನೀವು ಯಾವುದೇ ರೀತಿಯ ತೀರ್ಮಾನ ತೆಗೆದುಕೊಳ್ಳುವಂಥದ್ದು, ಹೂಡಿಕೆ ಮಾಡುವಂಥದ್ದು, ವ್ಯಾಪಾರದ ವಿಸ್ತರಣೆ ಮಾಡುವಂಥದ್ದು, ಇವೆಲ್ಲ ಕೂಡ ನಿಮಗೆ ತುಂಬ ಅನುಕೂಲವನ್ನು ತರುತ್ತೆ. ಹಾಗೆ ಈ ದಿನ ನೀವು ಮಾಡುವಂಥ ದೂರದ ಪ್ರಯಾಣಗಳು ಕೂಡ ತುಂಬ ಅನುಕೂಲಕರವಾಗಿರುತ್ತೆ. ಇನ್ನು ವಾಹನ ಸಂಬಂಧಿ ವ್ಯವಹಾರಗಳು ಕೂಡ ನಿಮಗೆ ತುಂಬ ಲಾಭವನ್ನು ತರುತ್ತೆ. ವಾಹನದಿಂದ ಈ ದಿನ ನಿಮಗೆ ಒಳ್ಳೆಯ ಅನುಕೂಲ ಇದೆ, ಲಾಭ ಕೂಡ ಇದೆ.
ಹಾಗಾಗಿ ವಾಹನವನ್ನು ಮಾರಾಟ ಮಾಡುವಂಥವರು, ವಾಹನದ ಬಿಡಿ ಭಾಗಗಳನ್ನು ಮಾರಾಟ ಮಾಡುವಂಥವರು, ವಾಹನಗಳ ದುರಸ್ತಿ ಮಾಡುವಂಥವರು, ಇವರೆಲ್ಲರಿಗೂ ಕೂಡ ಈ ದಿನ ತುಂಬ ಲಾಭ ಇದೆ. ಹಾಗೆ ನಿಮ್ಮ ವೃತ್ತಿಯಲ್ಲಿ, ನಿಮ್ಮ ಉದ್ಯೋಗದ ವಿಚಾರದಲ್ಲಿ ನಿಮಗೆ ತೃಪ್ತಿದಾಯಕವಾದಂಥ ವಾತಾವರಣ ಇದೆ. ಈ ದಿನ ಅಲ್ಪ ಸ್ವಲ್ಪವೇ ಹಣ ಬಂದರೂ ಕೂಡ ಒಂದು ರೀತಿಯ ಸಮಾಧಾನ ಇದೆ, ತೃಪ್ತಿ ಇದೆ, ಸಂತೃಪ್ತಿ ಇದೆ. ಹಾಗೆ ಈ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ನಿರೀಕ್ಷಿತ ಲಾಭಗಳು ಈ ದಿನ ನಿಮಗೆ ಸಿಕ್ಕುವಂಥದ್ದು. ಭೂಮಿಯಿಂದ ನಿಮಗೆ ತುಂಬ ಅನುಕೂಲ ಇದೆ, ಲಾಭ ಇದೆ. ಹಾಗೆ ಈ ದಿನ ಸಂಬಂಧಗಳನ್ನು ಸುಧಾರಣೆ ಮಾಡಿಕೊಳ್ಬೇಕು, ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳನ್ನು ನಿವಾರಣೆ ಮಾಡಿಕೊಳ್ಬೇಕು ಅನ್ನೋವಂಥವರು ಈ ದಿನ ಸ್ವಲ್ಪ ಪ್ರಯತ್ನವನ್ನು ನೀವೇ ಮುಂದುವರಿಸಬೇಕಾಗತ್ತೆ. ಹಾಗಾಗಿ ನಿಮಗೆ ಏನು ಬೇಕೋ ಅದನ್ನು ನೀವೇ ಕೇಳಿ ಪಡ್ಕೊಳ್ಳುವಂಥ ಸಂದರ್ಭ ಇದು. ಈ ಮಾರ್ಗದರ್ಶನ ಪಡೆಯುವಂಥದ್ದು, ಹಿರಿಯರ ಮಾರ್ಗದರ್ಶನ, ಒಂದು ಸಲಹೆ, ತಜ್ಞರ ಒಂದು ವಿಶೇಷವಾದಂತಹ ಸೂಚನೆಗಳು, ಇದೆಲ್ಲವೂ ಒಂದು ವಿಚಾರದಲ್ಲಿ ಈ ದಿನ ನಿಮಗೆ ಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ನೀವು ಹಿರಿಯರ ಮಾರ್ಗದರ್ಶನದಲ್ಲಿ, ಅವರ ಆಶೀರ್ವಾದದಲ್ಲಿ ನಡೆದರೆ ಜಯ ನಿಮ್ಮದೇ ಆಗುತ್ತೆ. ಆದರೆ ಈ ದಿನ ಸ್ವಲ್ಪ ಈ ಡಾಕ್ಯುಮೆಂಟ್ರಿ ಪ್ರಾಬ್ಲಮ್ ಅನ್ನುವಂಥದ್ದಿದೆ. ಈ ಪೇಪರ್ ವರ್ಕಲ್ಲಿ ಸ್ವಲ್ಪ ತೊಂದರೆ ಆಗ್ಬೋದು, ದಾಖಲೆ ಪತ್ರಗಳಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗ್ಬೋದು. ಸ್ವಲ್ಪ ಎಚ್ಚರಿಕೆಯಿಂದಲೇ ಮುಂದುವರೆದ್ಬಿಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ಕೊಳ್ಳಿ, ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾಯಿರಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಕುಟುಂಬ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿಯೇ ಈ ದಿನ ಮನೆಯ ವಾತಾವರಣದಲ್ಲಿ ಸ್ವಲ್ಪ ಕ್ಲಿಷ್ಟಕರವಾಗಿರುವಂಥದ್ದು, ಎಲ್ಲೋ ಒಂದು ಕಡೆ ಒತ್ತಡಕ್ಕೆ ಒಳಗಾಗಬೇಕಾದಂತಹ ಸಂದರ್ಭ ಇರುತ್ತೆ. ಹಾಗೆ ಈ ದಿನ ನಿಮಗೆ ಅನಿಸುತ್ತೆ, ಈ ದಿನ ನೀವು ನೋವನ್ನು ಸಹಿಸಿಕೊಂಡ್ರೆ ನಾಳೆ ಸಮಾಧಾನ ಆಗುತ್ತೆ, ನಾಳೆ ಒಳ್ಳೆಯ ದಿನ ಬರುತ್ತೆ ಅಂತ. ಆದರೆ ಅದು ಸತ್ಯ. ಆದ್ದರಿಂದಲೇ ಈ ದಿನ ಸ್ವಲ್ಪ ತಾಳ್ಮೆಯಿಂದ ನಿಮಗೆ ಒದಗಿ ಬರುವಂಥ ಸನ್ನಿವೇಶಗಳನ್ನು ಅನುಭವಿಸಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಆತ್ಮವಿಶ್ವಾಸ ಮತ್ತು ಸಂಯಮ ಎರಡೂ ಕೂಡ ನಿಮ್ಮನ್ನು ಒಂದು ವಿಶೇಷವಾದಂಥ ಸನ್ನಿವೇಶದಿಂದ ಪಾರು ಮಾಡುತ್ತೆ. ಹಾಗಾಗಿಯೇ ಧೈರ್ಯದಿಂದ ಮುನ್ನುಗ್ಗುವಂಥದ್ದು, ಜಯ ಪ್ರಾಪ್ತಿ ಆಗೇ ಆಗತ್ತೆ ಅನ್ನುವಂಥ ಆತ್ಮವಿಶ್ವಾಸದಿಂದ ಮುಂದುವರಿಯುವಂಥದ್ದು, ಇವೆಲ್ಲವೂ ಕೂಡ ಈ ದಿನ ನಿಮಗೆ ಧನಾತ್ಮಕವಾದಂಥ ಫಲಿತಾಂಶವನ್ನು ತರುತ್ತೆ. ಇನ್ನು ಈ ದಿನದಲ್ಲಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಆತುರವಾಗಿ ನಿರ್ಣಯ ಮಾಡುವಂಥದ್ದು ಇದೆ. ಸಡನ್ನಾಗಿ ಏನೋ ಒಂದು ಡಿಸಿಷನ್ಗೆ ಕೈ ಹಾಕಿಬಿಡ್ತೀರಿ, ಇದರಿಂದ ಹಿನ್ನಡೆ ಉಂಟಾಗುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನದಲ್ಲಿ ವ್ಯವಹಾರವನ್ನು ಮಾಡುವಂಥವ್ರಿಗೆ ಹಣಕಾಸಿನ ನೆರವು, ಸಾಲ, ಸಹಾಯ ಅನ್ನುವಂಥದ್ದು ಸಕಾಲಕ್ಕೆ ಸಿಕ್ಕಲ್ಲ. ಹಾಗಾಗಿಯೇ ಬೇರೆಯವರ ಮೇಲೆ ಈ ದಿನ ಹೆಚ್ಚು ಅವಲಂಬನೆಯನ್ನು ಇಟ್ಕೊಳ್ಬೇಡಿ. ಇನ್ನು ಈ ದಿನ ನಿಮ್ಮ ಬಂಧು ಮಿತ್ರರ ಜೊತೆಯಲ್ಲಿ ವಿವಾದಗಳು ಉಂಟಾಗುವಂಥದ್ದು ಇದೆ. ಅದರಲ್ಲೂ ಈ ದಿನ ನಿಮ್ಮ ಒಡ ಹುಟ್ಟಿದವರೊಂದಿಗೆ ತಮಾಷೆಗಾಗಿ ಆರಂಭ ಆಗುವಂಥ ಈ ಮಾತುಕತೆ ಕೊನೆಗೆ ಸೀರಿಯಸ್ ಆದಂಥ ಒಂದು ಹಂತವನ್ನು ತಲುಪುತ್ತೆ. ಆ ಸಂದರ್ಭದಲ್ಲಿ ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಜಗಳ ಏನಾದರೂ ಆದರೆ 100ಕ್ಕೆ 100ರಷ್ಟು ಈ ದಿನ ನಿಮಗೆ ತೊಂದರೆ ಆಗಿಬಿಡುತ್ತೆ. ಹಾಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಇರುವಂಥ ಶತ್ರುಗಳ ಬಗ್ಗೆ ಈ ದಿನ ಸ್ವಲ್ಪ ಗಮನ ಹರಿಸಿ. ಇನ್ನು ವಾಹನದಲ್ಲಿ ನಿಮಗೆ ಅಷ್ಟೊಂದು ಸೌಖ್ಯ ಇಲ್ಲ, ವಾಹನದಿಂದ ಅಪಾಯದ ಸೂಚನೆಗಳು ಕಾಣಿಸ್ತಾ ಇದೆ, ಸ್ವಲ್ಪ ಜಾಗೃತಿಯಾಗಿರಿ. ಇನ್ನು ಈ ದಿನ ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡೆತಡೆಗಳಿರ್ಬೋದು, ಸ್ವಲ್ಪ ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು ಇರ್ಬೋದು. ಇದನ್ನು ತಾಳ್ಮೆಯಿಂದ ಬಗೆಹರಿಸ್ಕೊಳ್ಳುವಂಥದ್ದು ಉತ್ತಮ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ಅಷ್ಟೊಂದು ಪ್ರಗತಿ ಇಲ್ಲ, ಇದ್ದುದರಲ್ಲೇ ನೀವು ತೃಪ್ತಿ ಪಡಬೇಕಾಗತ್ತೆ. ಅದೇ ನಿಮಗೆ ಸಂತೋಷ, ಅದೇ ನಿಮ್ಮ ಪಾಲಿನ ಪಂಚಾಮೃತ. ಹಾಗಾಗಿ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ವಾತಾವರಣ ಬಹಳ ಚೆನ್ನಾಗಿದೆ, ತುಂಬ ತಿಳಿಯಾಗಿದೆ, ತುಂಬ ಸಮರ್ಪಕವಾಗಿದೆ. ಹಾಗೆ ನಿಮಗೆ ಮುನ್ನೋಟ ಅನ್ನುವಂಥದ್ದು, ನಾಳೆ ಏನಾಗಬೇಕು ಅನ್ನುವಂಥದ್ದರ ಪರಿಕಲ್ಪನೆ ಈ ದಿನ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಾಗಾಗಿಯೇ ಈ ದಿನ ನೀವು ಮಾಡುವಂಥ ಪ್ಲ್ಯಾನಿಂಗ್ ಏನಿದೆ ಅದು ಪಕ್ಕಾ ಇರುತ್ತೆ. ಹಾಗೆ ಈ ದಿನ ನಿಮ್ಮ ತಪ್ಪು ತಿಳುವಳಿಕೆಗಳು ದೂರ ಆಗುವಂಥ ದಿನ. ಯಾರೋ ವ್ಯಕ್ತಿಯ ಬಗ್ಗೆ, ಯಾವುದೋ ಒಂದು ವಿಚಾರದ ಬಗ್ಗೆ ನೀವು ತಿಳ್ಕೊಂಡಿರುವಂಥ ವಿಚಾರಗಳು ತಪ್ಪು, ಸಂಗ್ರಹಿಸಿರುವಂಥ ಅಭಿಪ್ರಾಯಗಳು ತಪ್ಪು ಅನ್ನುವಂಥ ವಿಚಾರ ನಿಮಗೆ ಗೊತ್ತಾಗುತ್ತೆ.
ಹಾಗಾಗಿ ನಿಮ್ಮನ್ನು ನೀವು ಕರೆಕ್ಟ್ ಮಾಡಿಕೊಳ್ಳಿಕ್ಕೆ, ಒಂದು ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಳಿಕ್ಕೆ ಈ ದಿನ ಅತ್ಯುತ್ತಮವಾದಂಥ ಅವಕಾಶಗಳು ಸಿಕ್ಕತ್ತೆ. ಹಾಗೆ ವ್ಯವಹಾರ ಮಾಡುವಂಥವ್ರಿಗೆ ಆದಾಯದ ಮಾರ್ಗಗಳು ಮತ್ತಷ್ಟು ಹೆಚ್ಚಾಗುವಂಥದ್ದು, ಆದಾಯ ಚೆನ್ನಾಗಿದೆ ಈ ದಿನ. ಹಾಗೆ ಪ್ರಮುಖ ವಿಚಾರಗಳಲ್ಲಿ ನಿಮ್ಮ ಸಂಗಾತಿಯ ಸಲಹೆಯನ್ನು ಪಡೆಯುವಂಥದ್ದು ಕೂಡ ಇದೆ. ಇದು ಅಗತ್ಯವಾಗಿ ಈ ದಿನ ಆಗಲೇಬೇಕಾಗಿರುವಂಥದ್ದು. ಮನಸ್ಸಿಗೆ ಸಮಾಧಾನ ಬೇಕು, ಶಾಂತಿ ಬೇಕು ಅಂತ ಹೇಳಿದ್ರೆ ಈ ದಿನ ಮದುವೆ ಆಗಿರುವಂಥವರು ನಿಮ್ಮ ಸಂಗಾತಿಯ ವಿಚಾರವನ್ನು ಕಡೆಗಣಿಸಬೇಡಿ. ಅವರನ್ನು ಎಲ್ಲ ವಿಚಾರದಲ್ಲೂ ಕೂಡ ಅವರ ಅಭಿಪ್ರಾಯವನ್ನು ಪಡೆದು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಪ್ರೇಮಿಗಳಿಗೆ ಈ ದಿನ ಅತ್ಯುತ್ತಮವಾದಂತಹ ಒಂದು ಸಂದರ್ಭ ಇದೆ. ನಿಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಸಿಕ್ಕತ್ತೆ ಈ ದಿನ. ಹಾಗಾಗಿ ಈ ಬರುವಂಥ ಅವಕಾಶಗಳನ್ನು ಸದುಪಯೋಗಪಡಿಸ್ಕೊಳ್ಳಿ. ಇನ್ನು ಈ ದಿನ ನಿಮ್ಮ ಬಂಧುಗಳ ಮಿತ್ರರ ಬೆಂಬಲ ನಿಮಗೆ ಸಿಕ್ಕತ್ತೆ. ಯಾವುದೋ ಒಂದು ವಿಚಾರಕ್ಕೆ ಅವರಿಂದ ಒಂದು ಸಹಾಯ ಸಹಕಾರಗಳನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಆದರೆ ಈ ದಿನದಲ್ಲಿ ಹಳೆಯ ಸಾಲಗಳು ವಸೂಲಿ ಆಗತ್ತೆ ಅಂತ ಹೇಳಿ ಹೊಸ ಸಾಲಗಳಿಗೆ ಕೈ ಹಾಕಬೇಡಿ. ಸಾಲ ಕೊಡುವಂಥದ್ದು, ಸಾಲ ತರುವಂಥದ್ದು, ಹಣಕಾಸಿನ ವ್ಯವಹಾರ ಇದ್ಯಾವುದನ್ನು ಕೂಡ ಈ ದಿನ ಮಾಡಬೇಡಿ. ಇನ್ನು ಈ ದಿನ ಕುಟುಂಬದ ಅವಶ್ಯಕತೆಯ ಕಡೆಗೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಹಾಗಾಗಿ ಕುಟುಂಬದ ಬೇಕು ಬೇಡಗಳ ಬಗ್ಗೆ ಸ್ವಲ್ಪ ಇನ್ವಾಲ್ವ್ ಆಗಿ ಒಳ್ಳೆಯದಾಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರಿ. ಹಾಗೆ ಅಕ್ಕಪಕ್ಕದವರೊಂದಿಗೂ ಕೂಡ ಈ ದಿನ ಸ್ವಲ್ಪ ಸೌಹಾರ್ದಯುತವಾಗಿರುವಂಥದ್ದನ್ನು ರೂಢಿಸ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ರಾಮನಾಮ ಜಪ ಮಾಡಿ, ಆಂಜನೇಯ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ 12ರಲ್ಲಿ ಚಂದ್ರ ಇರೋದರಿಂದ ಸ್ವಲ್ಪ ಎಚ್ಚರಿಕೆಯಿಂದನೇ ಮುಂದುವರಿಬೇಕಾಗುತ್ತೆ. ಸತ್ಯವನ್ನು ಅರಿತಂಥವನು ಸತ್ತಂತೆ ಇರಬೇಕು ಅಂತ ಹೇಳ್ತಾರೆ. ಏಕೆಂದರೆ ಸತ್ಯ ಗೊತ್ತಿದೆ, ಯಾವುದು ನಿಜ ಅಂತ ಗೊತ್ತು, ಆದರೂ ಕೂಡ ಅದನ್ನು ಹೇಳೋದ್ರಿಂದ ಪ್ರಯೋಜನ ಆಗಲ್ಲ. ನಿಮ್ಮ ಮೇಲೇ ಅದು ರಿವರ್ಸ್ ಆಗುವಂಥದ್ದು ಇದೆ. ಹಾಗಾಗಿನೇ ಈ ದಿನ ಸ್ವಲ್ಪ ಮೌನವಾಗಿ ಇರುವಂಥದ್ದು ಉತ್ತಮ. ನೋಡಿ, ಒಬ್ಸರ್ವ್ ಮಾಡ್ತಾಯಿರಿ, ಯಾವ ವಿದ್ಯಮಾನಗಳು ಯಾವ ರೀತಿಯ ಬೆಳವಣಿಗೆಯನ್ನು ಕಾಣುತ್ತೆ, ಯಾವ ರೀತಿಯ ಆಕಾರವನ್ನು ಪಡ್ಕೊಳ್ಳುತ್ತೆ ಅನ್ನುವಂಥ ವಿಚಾರಗಳನ್ನು. ಹಾಗಾಗಿ ಸತ್ಯ ಗೊತ್ತಿದೆ, ಎಲ್ಲವೂ ತಿಳಿದಿದೆ ಅಂತ ಹೇಳಿ ನೀವು ಮಾತಾಡಲಿಕ್ಕೆ ಹೋಗಬೇಡಿ. ಅದು ನಿಮಗೆ ಅಷ್ಟೊಂದು ಗೌರವವನ್ನು ತರಲ್ಲ ಈ ದಿನ. ಇನ್ನು ಈ ದಿನದಲ್ಲಿ ಸ್ನೇಹಿತರನ್ನು ಉಪ್ಪಿನಂತೆ ಬಳಸಬೇಕು ಅಂತ ಹೇಳ್ತಾರೆ. ಸಕ್ಕರೆಯಂತೆ ಸುರುವಿಕೊಳ್ಬಾರ್ದು ಅನ್ನುವಂಥದ್ದು ಹಿರಿಯರ ಮಾತು. ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನೇ ಈ ದಿನ ಬಳಸ್ಕೊಳ್ಬೇಕು. ಹಾಗಾಗಿ ನಿಮ್ಮ ಸ್ನೇಹಿತರು ಸಹಾಯ ಮಾಡ್ತಾರೆ ಅಂತ ಹೇಳಿ ಪೂರ್ಣವಾಗಿ ಅವರನ್ನೇ ನಂಬಬೇಡಿ, ಅವರನ್ನೇ ಆಶ್ರಯಿಸಬೇಡಿ. ಹಾಗಾಗಿ ಈ ದಿನ ನಿಮಗೆ ಒಂದು ಲಿಮಿಟ್ ಅನ್ನುವಂಥದ್ದು, ಲಿಮಿಟೇಷನ್ ಅನ್ನುವಂಥದ್ದು ಇದೆ. ಆ ಚೌಕಟ್ಟಿನ ಒಳಗೆ ಇರಬೇಕಾಗತ್ತೆ. ಹಾಗೆ ಈ ದಿನ ವ್ಯವಹಾರಗಳಲ್ಲಿ, ಉದ್ಯೋಗದಲ್ಲಿ ಜವಾಬ್ದಾರಿಗಳು ತುಂಬ ಇರುತ್ತೆ. ಅದನ್ನು ಸಮರ್ಥವಾಗಿ ನಿಭಾಯಿಸಬೇಕು ಈ ದಿನ. ಹಾಗಾಗಿ ಸೋಮಾರಿಯಾಗಿ ಈ ದಿನ ಕೂತಿರಬೇಡಿ, ಸ್ವಲ್ಪ ಆ್ಯಕ್ಟಿವ್ ಆಗಿರುವಂಥ ಒಂದು ಪ್ರಯತ್ನ ಮಾಡಿ. ಹಾಗೆ ಈ ದಿನ ಆಪ್ತ ಸ್ನೇಹಿತರ ಜೊತೆಯಲ್ಲೂ ಕೂಡ ಒಂದು ಸಂಚಾರ, ತಿರುಗಾಟ, ಒಂದು ಪ್ರವಾಸ ಅನ್ನುವಂಥದ್ದು ಇದೆ. ನಿಮ್ಮ ಇಷ್ಟವಾದ ಸ್ಥಳಕ್ಕೆ ಹೋಗಿ ಬರುವಂಥ ಸಾಧ್ಯತೆ ಕೂಡ ಇದೆ. ಆ ಸಂದರ್ಭದಲ್ಲಿ ಮನಸ್ತಾಪಗಳಾಗುವಂಥದ್ದು, ಇಲ್ಲ ಅಪರಿಚಿತ ವ್ಯಕ್ತಿಗಳ ಜೊತೆಯಲ್ಲಿ ಈ ಭಿನ್ನಾಭಿಪ್ರಾಯ, ವಾದ ವಿವಾದಗಳು ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ದಿನ ಮಾತನ್ನು ಸ್ವಲ್ಪ ನಿಯಂತ್ರಣದಲ್ಲೇ ಇಟ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಲಾಭದ ಸೂಚನೆ ಸಿಕ್ಕುವಂಥದ್ದು ಇದೆ. ಆದರೆ ಕೈಗೆ ಬಂದ ತುತ್ತು ಬಾಯಿಗೆ ಇರಲ್ಲ. ಜೊತೆಗೆ ಈ ದಿನ ಆದಾಯಕ್ಕಿಂತ ಖರ್ಚುಗಳೇ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಖರ್ಚಿನ ಬಗ್ಗೆ ಸ್ವಲ್ಪ ನೀವು ಒಂದು ಯೋಜನೆಯನ್ನು ರೂಪಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಈ ದಿನ ನಿಮ್ಮ ಕುಟುಂಬದ ವ್ಯವಹಾರಗಳ ಬಗ್ಗೆ, ಕುಟುಂಬಕ್ಕೆ ಬೇಕಾದಂಥ ವಸ್ತುಗಳನ್ನು ಖರೀದಿ ಮಾಡುವ ಬಗ್ಗೆ ಸ್ವಲ್ಪ ತಜ್ಞರ ಅಭಿಪ್ರಾಯವನ್ನು ಪಡ್ಕೊಳ್ಳಿ. ಅನುಭವಸ್ಥರ ಮಾತನ್ನು ಕೇಳಿಕೊಂಡು ಮುಂದುವರಿರಿ. ಇನ್ನು ಯಾವುದೇ ಒಂದು ವಿಚಾರದಲ್ಲೂ ಕೂಡ ಅತಿಯಾಗಿ ನೀವು ಭಾವನಾತ್ಮಕವಾಗಿ ಇರಬೇಡಿ. ಪ್ರಾಕ್ಟಿಕಲ್ ಆಗಿರುವಂಥ ಒಂದು ಪ್ರಯತ್ನ ಮಾಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಈ ದಿನ ಸುಬ್ರಹ್ಮಣ್ಯ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಹೆಮ್ಮೆಯ ದಿನ.
ತುಂಬ ನಿಮ್ಮನ್ನು ನೀವು ಆತ್ಮಾಭಿಮಾನದಿಂದ ಕರೆಸ್ಕೊಳ್ಳುವಂಥ ದಿನ. ಏಕೆಂದರೆ ಒಂದೆರಡು ವಿಚಾರಗಳು ಈಗಾಗಲೇ ನಿಮ್ಮನ್ನು ಜಯದ ಹೊಸ್ತಿಲಲ್ಲಿ ನಿಲ್ಲಿಸಿದೆ. ಹಾಗೆ ನೀವು ಹಿಡಿದಂತಹ ಕೆಲಸ ಕಾರ್ಯಗಳಲ್ಲಿ ಕೂಡ ಉತ್ತಮವಾದಂತಹ ಫೇವರಬಲ್ ಆಗಿರುವಂಥ ಫಲಿತಾಂಶಗಳು ಬಂದಿರೋದ್ರಿಂದ ಈ ದಿನ ನಿಮ್ಮ ಆತ್ಮವಿಶ್ವಾಸ ಕೂಡ ಹೆಚ್ಚಾಗಿರುತ್ತೆ. ಹಾಗಾಗಿನೇ ಯಾವುದೇ ಜವಾಬ್ದಾರಿಯನ್ನು ಹೊರಲಿಕ್ಕೂ ಕೂಡ ಈ ದಿನ ಸಿದ್ಧರಾಗಿರ್ತೀರಿ. ಪ್ರತಿ ವಿಚಾರದಲ್ಲೂ ಕೂಡ ತುಂಬ ಉತ್ಸುಕರಾಗೇ ಇರ್ತೀರಿ. ಹಾಗೆ ಈ ದಿನ ನಿಮ್ಮ ಒಂದು ದೃಷ್ಟಿ ಬಹಳ ಸ್ಪಷ್ಟವಾಗಿದೆ. ಅಂದರೆ ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವುದರಿಂದ ಒಳಿತಾಗುತ್ತೆ, ಯಾವುದರಿಂದ ಕೆಡುಕಾಗುತ್ತೆ, ಎಲ್ಲ ಸಾಧಕ ಬಾಧಕಗಳನ್ನು ತುಂಬ ಚೆನ್ನಾಗಿ ಅರಿದು ಕುಡಿದ್ಬಿಟ್ಟಿದ್ದೀರಿ. ಯಾಕೆಂದರೆ ನಿಮ್ಮ ಅನುಭವ ಈ ದಿನ ನಿಮ್ಮನ್ನು ಮುನ್ನಡೆಸ್ತಾ ಇದೆ. ಹಾಗಾಗಿನೇ ಈ ದಿನ ಕೈಯಲ್ಲಿರುವಂಥ ಜವಾಬ್ದಾರಿಗಳನ್ನು ತುಂಬ ಪರ್ಫೆಕ್ಟಾಗಿ ನಿರ್ವಹಣೆ ಮಾಡುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೀರಿ. ಇದರಿಂದ ಮೆಚ್ಚುಗೆಯನ್ನು ಗಳಿಸ್ಕೊಳ್ತೀರಿ. ಹಾಗೆ ಕುಟುಂಬ ಸದಸ್ಯರು ಈ ದಿನ ನಿಮಗೆ ಸಂಪೂರ್ಣವಾದ ಬೆಂಬಲವನ್ನು ಕೊಡುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗೆ ಈ ದಿನ ನಿಮ್ಮ ಒಂದು ಕುಟುಂಬದ ವಿಚಾರದಲ್ಲಿ, ಕುಟುಂಬಸ್ಥರ ವಿಚಾರದಲ್ಲಿ, ಅವರ ನಡವಳಿಕೆಯ ವಿಚಾರದಲ್ಲಿ ಕೆಲವು ತಪ್ಪುಗಳು ಕಂಡು ಬಂದಾಗ ಅದನ್ನು ತಿದ್ದುವಂಥ ಒಂದು ಪ್ರಯತ್ನ ಕೂಡ ಮಾಡ್ತೀರಿ. ಗುರುಸ್ಥಾನದಲ್ಲಿ ನಿಂತು ಅವರಿಗೆ ಒಂದು ಬುದ್ಧಿವಾದವನ್ನು, ಉಪದೇಶವನ್ನು ಹೇಳುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ವ್ಯವಹಾರಗಳಲ್ಲಿ ಧನಾತ್ಮಕವಾದಂಥ ಫಲಿತಾಂಶಗಳು ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗೆ ಯಾವುದೇ ಹೂಡಿಕೆ ಮಾಡಿ, ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಮಾಡಿ, ಅದರಲ್ಲಿ ನಿಮಗೆ ಒಳ್ಳೆಯ ಲಾಭ ಇದೆ. ಇನ್ನು ಈ ದಿನ ಕುಟುಂಬದವರ ಜೊತೆಯಲ್ಲೋ ಬಂಧು ಮಿತ್ರರ ಜೊತೆಯಲ್ಲೋ ಒಂದು ಸಣ್ಣ ಮಟ್ಟದಲ್ಲಿ ಪ್ರಯಾಣ ಮಾಡುವಂಥದ್ದು, ಎಲ್ಲೋ ಒಂದು ಕಡೆ ಇಷ್ಟ ದೇವರನ್ನಾಗಲಿ ಅಥವಾ ಇಷ್ಟಪಟ್ಟಂತಹ ವ್ಯಕ್ತಿಗಳನ್ನಾಗಲಿ ಈ ದಿನ ಸಂದರ್ಶನ ಮಾಡಿ, ಭೇಟಿ ಮಾಡಿ, ಮಾತುಕತೆ ನಡೆಸಿ ಬರುವಂಥ ಸಾಧ್ಯತೆ ಈ ದಿನ ಇರುತ್ತೆ. ಹಾಗೆ ಕುಟುಂಬ ಸದಸ್ಯರು ಕೂಡ ಈ ದಿನ ಸಂತುಷ್ಟರಾಗಿರುವಂತೆ ನೋಡಿಕೊಳ್ಳುವಂಥದ್ದು ನಿಮ್ಮ ಜವಾಬ್ದಾರಿ. ಅದನ್ನು ಬಹಳ ಯಶಸ್ವಿಯಾಗಿ ನಿರ್ವಹಣೆ ಮಾಡ್ತೀರಿ. ಹಾಗೆ ಈ ದಿನ ಉತ್ಸಾಹದಾಯಕವಾಗಿರೋದ್ರಿಂದ ನಿಮ್ಮ ಕೆಲಸಗಳಲ್ಲೂ ಕೂಡ ಹೆಚ್ಚಿನ ಆಸಕ್ತಿ ಇದೆ. ಇನ್ನೂ ಹೆಚ್ಚು ಸಂಪಾದನೆ ಮಾಡಬೇಕು ಅನ್ನುವಂಥ ಪ್ರಯತ್ನ ಇದೆ. ಆದರೆ ಈ ಶ್ರೀಮಂತಿಕೆಯ ಗುಟ್ಟು ಏನು ಅಂತ ಹೇಳಿದ್ರೆ, ಹೆಚ್ಚು ಗಳಿಸು ಅನ್ನುವಂಥದ್ದಲ್ಲ, ಗಳಿಸಿದ್ದನ್ನು ಉಳಿಸು ಅನ್ನುವಂಥದ್ದು. ಹಾಗಾಗಿ ಉಳಿತಾಯದ ಕಡೆ ಸ್ವಲ್ಪ ಗಮನ ಕೊಡಿ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ತುಂಬ ಕುತೂಹಲಭರಿತವಾದಂತಹ ದಿನ. ಯಾವುದೋ ಒಂದು ಕೆಲಸ ಕಾರ್ಯದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿರ್ತೀರಿ. ಫಲಿತಾಂಶಕ್ಕಾಗಿ ಈ ದಿನ ಬಹಳ ನಿರೀಕ್ಷೆಯಲ್ಲಿ ಇರ್ತೀರಿ. ಹಾಗಾಗಿ ಈ ದಿನದಲ್ಲಿ ಹೊಸ ಹೊಸ ಆವಿಷ್ಕಾರಗಳಾಗುತ್ತೆ, ಹೊಸ ಹೊಸ ಫಲಿತಾಂಶಗಳು ಕೂಡ ನಿಮಗೆ ಬರುತ್ತೆ. ಹಾಗೆ ಈ ದಿನ ತುಂಬ ಉತ್ಸಾಹದಾಯಕವಾಗಿರೋದ್ರಿಂದ, ತುಂಬ ಎನರ್ಜೆಟಿಕ್ ಆಗಿರೋದ್ರಿಂದ ನಿಮ್ಮ ಎನರ್ಜಿಯನ್ನು ಈ ದಿನ ಉತ್ತಮ ಕೆಲಸಕ್ಕೆ ಚಾನಲೈಸ್ ಮಾಡಿಕೊಳ್ಳಿ. ಹಾಗೆ ಈ ದಿನ ಸ್ನೇಹಿತರನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆ ಬೇಕು. ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಇದನ್ನು ನೀವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ನಾಲಿಗೆ ಹೃದಯದಲ್ಲಿ ಇರಬೇಕು. ಏಕೆ ಅಂತ ಹೇಳಿದ್ರೆ, ನೀವು ಆಡುವಂಥ ಮಾತು ಯಾರಿಗೂ ಕೂಡ ಹರ್ಟ್ ಆಗಬಾರ್ದು, ಯಾವುದೇ ವಿಚಾರದಲ್ಲೂ ಒಂದು ನೆಗೆಟಿವ್ ಇಂಪ್ಯಾಕ್ಟನ್ನು ತರಬಾರ್ದು. ಆ ರೀತಿಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದನೇ ಮುಂದುವರಿರಿ. ಹಾಗೆ ಈ ದಿನ ನೀವು ಕೈಗೊಂಡಂಥ ಕೆಲಸ ಕಾರ್ಯಗಳು, ನೀವು ತೆಗೆದುಕೊಂಡಂಥ ತೀರ್ಮಾನಗಳು ಕುಟುಂಬಸ್ಥರಿಗೆ ತುಂಬ ಇಷ್ಟ ಆಗುತ್ತೆ. ಏಕೆಂದರೆ ಕುಟುಂಬದ ಹಿತಾಸಕ್ತಿಯನ್ನು ಕಾಪಾಡುವಂಥದ್ದು ನಿಮ್ಮ ಪ್ರಯತ್ನ ಆಗಿರುವಂಥದ್ದು ಇದರಲ್ಲಿ ಎದ್ದು ಕಾಣಿಸುತ್ತೆ. ಹಾಗೆ ಈ ದಿನ ಕೆಲಸ ಕಾರ್ಯಗಳು ತುಂಬ ಸರಾಗವಾಗಿ ನಡೆಯುವಂಥದ್ದು. ಯಾರೋ ಒಬ್ಬರು ಒಂದು ಸಹಕಾರವನ್ನು, ಸಲಹೆಯನ್ನು ನಿಮ್ಮ ಕೆಲಸಕ್ಕೆ ಆಗಾಗ ಕೊಡ್ತಾನೆ ಇರ್ತಾರೆ. ಇದರಿಂದ ನಿಮಗೆ ಒಂದು ರೀತಿಯ ಬಲ, ಅದೇ ಆತ್ಮವಿಶ್ವಾಸ. ಹಾಗೆ ಈ ದಿನದಲ್ಲಿ ನಿಮ್ಮ ಮೂಗಿನ ನೇರಕ್ಕೆ ಇರುವಂತೆ ಕೆಲವು ಸನ್ನಿವೇಶಗಳು ಇರಲಿ ಅಂತ ಹೇಳಿ ಬಯಸ್ತೀರಿ. ಆದರೆ ಅದು ಬರದೇ ಇದ್ದಾಗ ಅದಕ್ಕೆ ನೀವೇ ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಹಾಗಾಗಿ ತುಂಬ ಫ್ಲೆಕ್ಸಿಬಲ್ ಆಗಿರಿ ಈ ದಿನ. ಇನ್ನು ಕಾಗದ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ದಾಖಲೆ ಪತ್ರಗಳನ್ನು ಈ ದಿನ ನೀವು ಸಂಪಾದನೆ ಮಾಡಿಕೊಳ್ಳುವಂಥ ವಿಚಾರ, ಇದರಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ನಿಮ್ಮ ಅಭಿಪ್ರಾಯಗಳು ಈ ದಿನ ಎಲ್ಲೆಡೆ ಸರ್ವಮಾನ್ಯವಾಗುತ್ತೆ. ನಿಮ್ಮ ಮಾತು ಒಂದು ರೀತಿಯಲ್ಲಿ ತೂಕದಿಂದ ಕೂಡಿರುವಂಥದ್ದು. ಹಾಗಾಗಿನೇ ನಿಮ್ಮ ವ್ಯಕ್ತಿತ್ವ, ನಿಮ್ಮ ಘನತೆ, ಗೌರವ ಈ ದಿನ ಹೆಚ್ಚಾಗುತ್ತೆ. ಅತ್ಯುತ್ತಮ ಫಲಗಳನ್ನು ಪಡ್ಕೊಳ್ಳಿಕ್ಕೆ ತುಂಬ ಅವಕಾಶಗಳಿರುತ್ತೆ. ನಿಮ್ಮ ಉದ್ಯೋಗ, ನಿಮ್ಮ ವ್ಯಾಪಾರ ಈ ದಿನ ನಿಮಗೆ ಒಂದು ರೀತಿಯ ಸಂತೋಷದ ಜೊತೆಗೆ ತೃಪ್ತಿಯನ್ನು ಕೂಡ ತರುತ್ತೆ. ಆದರೆ ಕೆಲವರಿಗೆ ಇನ್ನೂ ಬೇಕು ಬೇಕು ಅನ್ನುವಂಥ ಮಹದಾಸೆ ಇರುವಂಥವ್ರಿಗೆ ಮಾತ್ರ ನಿರಾಸೆ ಇದ್ದೇ ಇರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಶಿವ ಪಾರ್ವತಿಯರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ.
ಹಾಗೆ ಈ ದಿನ ಗಣಪತಿಯನ್ನು ನೀವು ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ನೋಡಿ, ಎಷ್ಟು ನಿಸ್ವಾರ್ಥವಾಗಿ ನೀವು ಸೇವೆ ಮಾಡ್ತೀರೋ, ಆದರೆ ಅದರಿಂದ ಬರುವಂಥ ಫಲಗಳು ಅಷ್ಟೇ ಕಡಿಮೆ ಇರುತ್ತೆ. ಹಾಗಾಗಿ ಬೇರೆಯವರಿಗೆ ಅನುಕೂಲ ಆಗಲಿ, ಬೇರೆಯವರಿಗೆ ನೋವಾಗಬಾರ್ದು ಇಂಥ ವಿಚಾರಗಳು ಮನಸ್ಸಿನಲ್ಲಿರುತ್ತೆ. ಆದರೆ ಈ ದಿನ ನಿಮಗೆ ನೋವನ್ನು ಕೊಡುವಂಥವರು ನಿಮ್ಮ ಸುತ್ತಮುತ್ತಲೂ ಇರ್ತಾರೆ. ಹಾಗಾಗಿನೇ ಈ ದಿನ ಮೇಣದ ಬತ್ತಿಯಂತೆ ನೀವು ನಿಮ್ಮನ್ನೇ ನೀವು ದಹಿಸಿಕೊಂಡು ಬೇರೆಯವರಿಗೆ ಬೆಳಕನ್ನು ಕೊಡುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಹಾಗೆ ಈ ದಿನದಲ್ಲಿ ಧಾರಾಳತನ ಅನ್ನುವಂಥದ್ದು ತುಂಬ ಇರುತ್ತೆ. ಆದರೆ ನಿಮಗೆ ಬೇಕಾದಂತಹ ಕೆಲವು ವಸ್ತುಗಳನ್ನು, ವಿಚಾರಗಳನ್ನು ಬೇರೆಯವರಿಂದ ಸುಲಭವಾಗಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ನಿಮ್ಮಲ್ಲಿ ಇದ್ದರೆ ನೀವು ಕೊಟ್ಟುಬಿಡ್ಬೋದು, ಆದರೆ ನಿಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರೆ ಅದನ್ನು ಹೊರಗಿನಿಂದ ತರುವಂಥದ್ದು ಈ ದಿನ ತುಂಬ ಕಷ್ಟವಾಗುತ್ತೆ. ಇದು ನಿಮಗೆ ಒಳ್ಳೆಯ ಅನುಭವವನ್ನು ತರುವಂಥದ್ದು. ಯಾವುದೇ ವಿಶ್ವವಿದ್ಯಾಲಯ ಕೂಡ ಈ ಪಾಠವನ್ನು ನಿಮಗೆ ಹೇಳಲ್ಲ. ಅಂಥ ಒಂದು ವಿಶೇಷ ಪಾಠ ಈ ದಿನ ನಿಮಗೆ ಅರ್ಥ ಆಗುತ್ತೆ, ಮನನ ಆಗುತ್ತೆ. ಹಾಗೆ ಈ ದಿನ ಕಾನೂನು ಕಟ್ಟಳೆಗಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಎಲ್ಲೋ ಒಂದು ಕಡೆ ಹಣವನ್ನು ದಂಡವಾಗಿ ತೆತ್ತುವಂಥದ್ದು ಅಥವಾ ಈ ದಿನ ಶುಲ್ಕ ಕಟ್ಟುವಂಥದ್ದು, ಏನೋ ಒಂದು ಅವಘಡ ಆಗಿಬಿಡುತ್ತೆ. ಕಾನೂನನ್ನು ಉಲ್ಲಂಘನೆ ಮಾಡಿದ್ರೆ ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ಕುಟುಂಬ ಸದಸ್ಯರು ನಿಮ್ಮ ನಿರ್ಣಯಗಳಿಗೆ ಬದ್ಧರಾಗಿರಬೇಕು, ಅದನ್ನು ನೀವು ನೋಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಈ ದಿನ ಅವರನ್ನು ಕನ್ವಿನ್ಸ್ ಮಾಡುವಂಥದ್ದು, ಹಾಗೆ ನೀವು ಅಂದುಕೊಂಡಂತಹ ಕೆಲಸ ಎಷ್ಟರ ಮಟ್ಟಿಗೆ ಶ್ರೇಷ್ಠವಾಗಿದೆ, ಎಷ್ಟರ ಮಟ್ಟಿಗೆ ಅನುಕೂಲ ಆಗಿದೆ ಅನ್ನೋಂಥದ್ರ ಬಗ್ಗೆ ಅವರಿಗೆ ತಿಳುವಳಿಕೆಯನ್ನು ನೀಡಬೇಕಾಗತ್ತೆ. ಹಾಗಾಗಿ ಈ ದಿನ ನೀವು ಸ್ವಲ್ಪ ಮಾತನ್ನು, ಸ್ವಲ್ಪ ಬುದ್ಧಿಶಕ್ತಿಯನ್ನು ಖರ್ಚು ಮಾಡೇ ಬೇರೆಯವರನ್ನು ಕನ್ವಿನ್ಸ್ ಮಾಡಬೇಕಾಗತ್ತೆ. ಹಾಗೆ ನಿಮ್ಮ ಮಾತು ಈ ದಿನ ಬಹಳ ಮುಖ್ಯವಾಗುತ್ತೆ ಈ ಒಂದು ಹಿನ್ನೆಲೆಯಲ್ಲಿ. ಇನ್ನು ಈ ದಿನ ಸ್ಥಿರಾಸ್ತಿ ವಿವಾದಗಳು ಬಗೆಹರಿಯುವಂಥ ಒಂದು ಹಂತವನ್ನು ತಲುಪುತ್ತೆ. ಮಧ್ಯಸ್ಥಿಕೆದಾರರು, ಹಿರಿಯರ ಒಂದು ಪ್ರಯತ್ನ, ಎಲ್ಲೋ ಒಂದು ಕಡೆ ಈ ಸಮಸ್ಯೆಗೆ ಬಹಳ ಬೇಗ ಒಂದು ಪರಿಹಾರ ಸಿಕ್ಕಲಿ ಅನ್ನುವಂಥ ಒಂದು ಪ್ರಯತ್ನ, ಅದರಲ್ಲಿ ಭಾಗಶಃ ಯಶಸ್ಸಾಗುವಂಥದ್ದು ಕೂಡ ಇದೆ. ಇನ್ನು ಈ ದಿನ ವ್ಯಾಪಾರ ವ್ಯವಹಾರಗಳು ಸ್ವಲ್ಪ ಮಂದಗತಿಯಲ್ಲಿ ನಡಿಬೋದು. ಅದಕ್ಕಾಗಿ ತಾಳ್ಮೆ ಕಳ್ಕೊಳ್ಬೇಡಿ. ಇವತ್ತಲ್ಲ ನಾಳೆ ನಿಮ್ಮ ವ್ಯಾಪಾರ ಚುರುಕಾಗುತ್ತೆ. ನೀವು ಅಂದುಕೊಂಡಂತಹ ಗುರಿಯನ್ನು ತಲುಪಲಿಕ್ಕೂ ಸಾಧ್ಯವಾಗುತ್ತೆ. ಹಾಗಾಗಿ ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡ್ತಾಯಿರಿ, ನಿಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ವಿಶೇಷವಾಗಿ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನದ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಚಟುವಟಿಕೆಗಳಲ್ಲಿ ಸ್ವಲ್ಪ ಗೊಂದಲ ಇರುವಂಥದ್ದು. ಯಾವುದನ್ನು ಮಾಡಿದ್ರೆ ಯಾವ ಫಲಿತಾಂಶ ಬರುತ್ತೆ ಅನ್ನುವಂಥದ್ದರ ಒಂದು ಸ್ಪಷ್ಟ ಅರಿವು ನಿಮಗಿಲ್ಲ. ಹಾಗೆ ಈ ದಿನ ಯಾವ ಕೆಲಸವನ್ನು ಬೇಗ ಮಾಡಬೇಕು, ಯಾವುದನ್ನು ಪ್ರಿಯಾರಿಟೈಸ್ ಮಾಡಿಕೊಳ್ಬೇಕು, ಈ ತೀರ್ಮಾನ ತೆಗೆದುಕೊಳ್ಳುವಂಥ ಶಕ್ತಿ ಕೂಡ ನಿಮಗೆ ಇರಲ್ಲ. ಹಾಗಾಗಿನೇ ಈ ದಿನ ಯಾವುದೇ ಹಣಕಾಸಿನ ಚಟುವಟಿಕೆಗಳಿಗೆ ಕೈ ಹಾಕಬೇಡಿ. ಯಾವುದೇ ರೀತಿಯಲ್ಲೂ ಕೂಡ ನಿಮ್ಮ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಆರಂಭ ಮಾಡುವಂಥ ಒಂದು ಮನಸ್ಸನ್ನು ಕೂಡ ಮಾಡಬೇಡಿ. ಈ ಎಲ್ಲ ವಿಚಾರಗಳನ್ನು ಕೂಡ ಈ ದಿನ ಮತ್ತೊಮ್ಮೆ ಪರಿಶೀಲನೆ ಮಾಡಿ, ಇನ್ನೂ ಒಂದು ಅಭಿಪ್ರಾಯವನ್ನು ಪಡ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಹಾಗೆ ಈ ದಿನದಲ್ಲಿ ನಿಮ್ಮ ನಿಕಟವರ್ತಿಗಳ ಜೊತೆಗೆ ಹಣಕಾಸಿನ ವ್ಯವಹಾರಗಳಿಂದ ದೂರ ಇರುವಂಥದ್ದು ಉತ್ತಮ. ತೀರಾ ಹತ್ತಿರದ ಬಂಧು ಮಿತ್ರರ ಜೊತೆ ವ್ಯವಹಾರವನ್ನು ಮಾಡಬೇಡಿ. ಹಾಗೆ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ತೊಂದರೆಗಳು ಉಂಟಾಗುವಂಥ ಸಂಭವ ಹೆಚ್ಚಾಗಿದೆ. ಹಾಗಾಗಿ ಪೂರ್ವ ಸಿದ್ಧತೆ ಇರಬೇಕು. ನಿಮ್ಮ ವಾಹನ ಸುಸ್ಥಿತಿಯಲ್ಲಿರಬೇಕು. ಪ್ರಯಾಣದ ಉದ್ದೇಶ, ಗುರಿ ಬಹಳ ಸ್ಪಷ್ಟವಾಗಿರಬೇಕು. ಇದು ಇದ್ದರೆ ಮಾತ್ರ ಪ್ರಯಾಣ ಮಾಡಿ, ಇಲ್ಲಾಂದರೆ ಈ ದಿನ ಪ್ರಯಾಣವನ್ನು ಮುಂದೂಡುವಂಥದ್ದು ಉತ್ತಮ. ಹಾಗೆ ಈ ದಿನ ಆಸ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ನಿಮ್ಮ ಬಂಧು ಮಿತ್ರರ ಜೊತೆಯಲ್ಲಿ ಆಗುವಂಥ ಚರ್ಚೆ, ಮಾತುಕತೆ ಫಲಪ್ರದವಾಗಲ್ಲ. ಹಾಗಾಗಿ ಈ ದಿನದ ಪ್ರಯತ್ನ ಸ್ವಲ್ಪ ನಿರರ್ಥಕವಾಗುತ್ತೆ. ಹಾಗೆ ಈ ದಿನ ದೊಡ್ಡ ಕೆಲಸವನ್ನೇನೋ ಮಾಡ್ತೀರಿ, ಆದರೆ ಅದರಿಂದ ಬರುವಂಥ ಯಶಸ್ಸು ತೀರಾ ಕಡಿಮೆ ಇರುತ್ತೆ. ಹಾಗೆ ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಮನಸ್ಸಿಗೆ ತುಂಬ ಕಿರಿಕಿರಿ ಇರುವಂಥದ್ದು. ಅದರಲ್ಲೂ ಈ ಸಂಬಂಧವನ್ನೇ ಬದಲಾವಣೆ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ಕೂಡ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗೆ
ಈ ದಿನ ಭ್ರಮೆಗೆ ಬಿದ್ದವರಂತೆ ಇರ್ತೀರಿ. ಯಾವುದೋ ಒಂದು ಕನಸಿನ ಲೋಕದಲ್ಲಿ, ಯಾವುದೋ ಒಂದು ಇಲ್ಯೂಷನ್ನಲ್ಲಿ, ಊಹಾತ್ಮಕ ಲೋಕದಲ್ಲಿ ಇರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿನೇ ಜವಾಬ್ದಾರಿಗಳನ್ನು ಕೆಲವೊಮ್ಮೆ ಮರೆತು ಬಿಡ್ಬೋದು, ಕೆಲವೊಮ್ಮೆ ಸೋಮಾರಿತನ ಬರ್ಬೋದು, ಕೆಲವೊಮ್ಮೆ ನಾಳೆ ಮಾಡಿದ್ರಾಯಿತು ಅನ್ನುವಂಥ ಒಂದು ಮನಸ್ಥಿತಿ ಬರ್ಬೋದು. ಒಟ್ಟಾರೆ ಈ ದಿನ ಸ್ವಲ್ಪ ಸೀರಿಯಸ್ ಆಗಿರಬೇಕು, ಅಷ್ಟೇ ಪ್ರಾಕ್ಟಿಕಲ್ ಆಗು ಕೂಡ ಇರಬೇಕಾಗತ್ತೆ. ಇನ್ನು ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ನಿಷ್ಠೆ, ಇದರ ಅಗತ್ಯತೆ ತುಂಬ ಇದೆ. ಅದನ್ನು ಇಟ್ಕೊಂಡೇ ಮುಂದುವರಿಬೇಕು. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ, ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಸಮಾಧಾನಕರವಾದಂತಹ ದಿನ. ಅದರಲ್ಲೂ ಈ ದಿನದ ಕೆಲಸ ಕಾರ್ಯಗಳು ತುಂಬ ಮಹತ್ವಪೂರ್ಣವಾಗಿರುವಂಥದ್ದು, ತುಂಬ ಪ್ರಾಮಿನೆಂಟ್ ಆಗಿರುತ್ತೆ, ತುಂಬ ಇಂಪಾರ್ಟೆಂಟ್ ಕೆಲಸವನ್ನು ಮಾಡ್ತೀರಿ. ಹಾಗೆ ಈ ದಿನ ಮನೆಗೆ ಬರುವಂಥ ಅತಿಥಿಗಳಿಂದ ಕೂಡ ನಿಮಗೆ ಸಹಾಯ ಸಹಕಾರಗಳು ಸಿಕ್ಕುವಂಥದ್ದು. ಹಾಗೆ ಈ ದಿನದಲ್ಲಿ ಕೈಯಲ್ಲಿರುವಂಥ ಜವಾಬ್ದಾರಿಗಳನ್ನು ಬಹಳ ಸಮರ್ಥವಾಗಿ ನಿಭಾಯಿಸ್ತೀರಿ. ಒಟ್ಟಾರೆ ಕೆಲಸ ನಿಮಗೆ ಮುಖ್ಯ, ಕೆಲಸದಿಂದ ಬರುವಂಥ ಫಲಿತಾಂಶ ಇನ್ನೂ ಮುಖ್ಯ. ಹಾಗೆ ಅದನ್ನು ಅನುಭವಿಸುವಾಗ ಮನಸ್ಸಿಗೆ ಸಮಾಧಾನ ತರುವಂಥದ್ದು ಈ ದಿನದ ನಿಮ್ಮ ಅಚೀವ್ಮೆಂಟ್ ಅದು. ಹಾಗೆ ಕಾರ್ಯಕ್ಷೇತ್ರದಲ್ಲಿ ಹೊಸ ಜವಾಬ್ದಾರಿಯನ್ನು ಹೊರಲಿಕ್ಕೆ ಈ ದಿನ ತುಂಬ ಸಿದ್ಧತೆಯನ್ನು ಮಾಡ್ಕೊಳ್ತೀರಿ. ಮೆಂಟಲ್ ಪ್ರಿಪ್ರೇಷನ್ ಬಹಳ ಚೆನ್ನಾಗಿದೆ. ಹಾಗೆ ಆತ್ಮವಿಶ್ವಾಸದಿಂದ ಮುಂದುವರಿಬೇಕು, ಕೆಲಸ ಕಾರ್ಯಗಳನ್ನು ನಿಗದಿತ ಸಮಯಕ್ಕೆ ಮುಗಿಸ್ಬೇಕು. ಇದೆಲ್ಲವೂ ಕೂಡ ನಿಮ್ಮ ಅಜೆಂಡಾದಲ್ಲಿ ಇರುವಂಥದ್ದು. ಇದು ಉತ್ತಮವಾದಂಥ ಒಂದು ಫಲವನ್ನು ತರುತ್ತೆ. ಹಾಗೆ ನಿಮ್ಮ ಪ್ರತಿಸ್ಪರ್ಧಿಗಳು ನಿಮಗೆ ಒಂದು ಸ್ಪರ್ಧೆ, ಕಾಂಪಿಟೇಷನ್ ಅನ್ನುವಂಥದ್ದು ಎಲ್ಲಾದರೂ ಕಂಡು ಬರ್ತಾ ಇದ್ದರೆ ಅದನ್ನು ಸ್ವಲ್ಪ ಎಚ್ಚರಿಕೆಯಿಂದನೇ ನೀವು ಪರಿಪಾಲಿಸಬೇಕಾಗತ್ತೆ. ಹಾಗೆ ಪ್ರತಿಸ್ಪರ್ಧಿಗಳ ಮೇಲೆ ನೀವು ಮೇಲುಗೈ ಸಾಧಿಸುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಅದನ್ನು ಸಮರ್ಥವಾಗಿ ಬಳಸ್ಕೊಳ್ಳಿ. ಇನ್ನು ಯಾವುದೇ ವ್ಯವಹಾರ ಕೈಗೊಳ್ಳುವಂಥ ಸಂದರ್ಭದಲ್ಲಿ ಮುಂದಿನ ಪರಿಣಾಮಗಳನ್ನು ಯೋಚನೆ ಮಾಡಿ ಮುಂದುವರಿರಿ. ಹಾಗಾಗಿ ದುಡುಕಿನ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ಹಾಗೆ ಸ್ಥಿರಾಸ್ತಿಯ ವಿಚಾರದಲ್ಲೂ ಕೂಡ ಈ ದಿನ ನಿಮ್ಮ ಪ್ರಯತ್ನಗಳು ಯಶಸ್ಸನ್ನು ತರುತ್ತೆ. ಆದರೆ ಈ ದಿನ ಉದ್ಯೋಗವನ್ನು ಹುಡುಕ್ತಾ ಇರುವಂಥವ್ರಿಗೆ ಅಥವಾ ಉದ್ಯೋಗವನ್ನು ಬದಲಾವಣೆ ಮಾಡಬೇಕು ಅಂದುಕೊಂಡಿರುವಂಥವ್ರಿಗೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥದ್ದು ಇದೆ. ಹಾಗೆ ಈ ದಿನ ನಿಮಗೆ ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ಸಮಾಧಾನ ಇದೆ. ಹಾಗೆ ಬರಬೇಕಾದಂಥ ಹಣ ಆಗಲಿ, ಸಿಗಬೇಕಾದಂಥ ದಾಖಲೆ ಪತ್ರಗಳಾಗಲಿ ಇದನ್ನು ನಿಮ್ಮ ಕೈ ಸೇರುತ್ತೆ. ಒಟ್ಟಾರೆ ನಿಮಗೆ ಫಲಪ್ರದವಾದಂತಹ ದಿನ. ಆದರೆ ಏನೇ ಸಂಭವಿಸಿದರೂ ಕೂಡ ಅದು ಒಳ್ಳೆಯದಕ್ಕೆ ಆಗ್ತಿದೆ ಅನ್ನುವಂಥ ಒಂದು ವಿಚಾರ ಮನಸ್ಸಿನಲ್ಲಿರಲಿ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ ಅಂತ ಅಂದ್ಕೊಳ್ತಾ ಇರಿ, ಒಳ್ಳೆಯದಾಗುತ್ತೆ. ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ಬುದ್ಧಿವಂತಿಕೆಯಿಂದ ಈ ದಿನವನ್ನು ತುಂಬ ಚೆನ್ನಾಗಿ ನಿರ್ವಹಣೆ ಮಾಡ್ತೀರಿ. ಒಂದು ಅಪಾಯದಿಂದ, ಒಂದು ಸಮಸ್ಯೆಯಿಂದ ಪಾರಾಗುವಂಥ ಅವಕಾಶ ಕೂಡ ಈ ದಿನ ಇದೆ. ಏಕೆಂದರೆ ನಿಮ್ಮ ಒಳ್ಳೆಯ ಮಾತು, ಒಳ್ಳೆಯ ನಡತೆ ಈ ದಿನ ಕೆಲವರಿಗೆ ನಿಮ್ಮ ಬಗ್ಗೆ ವಿಶೇಷ ಗೌರವ, ಕಾಳಜಿ ವ್ಯಕ್ತಪಡಿಸುವಂಥ ಅವಕಾಶವನ್ನು ಕಲ್ಪಿಸುತ್ತೆ. ಹಾಗಾಗಿನೇ ಈ ದಿನ ಸಮಸ್ಯೆಯಿಂದ ಪಾರಾಗುವಂಥದ್ದು. ಹಾಗೆ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಬಹಳ ಮುತುವರ್ಜಿಯಿಂದ ಮಾಡುವಂಥದ್ದು, ಈ ಎರಡೂ ಕೂಡ ಈ ದಿನ ನಿಮಗೆ ಅಡ್ವಾಂಟೇಜಿಯಸ್ ಆಗಿ ಇರುವಂಥದ್ದು. ಹಾಗೆ ಈ ದಿನದಲ್ಲಿ ಮನಸ್ಸೋ ಇಚ್ಛೆಯಂತೆ ಪ್ರಯಾಣ ಮಾಡುವಂಥದ್ದಾಗಲಿ, ಮನಸ್ಸೋ ಇಚ್ಛೆಯಂತೆ ಹಣವನ್ನು ಖರ್ಚು ಮಾಡುವಂಥದ್ದಾಗಲಿ ಸ್ವಲ್ಪ ನಿಯಂತ್ರಿಸ್ಕೊಳ್ಬೇಕಾಗತ್ತೆ. ಏಕೆಂದರೆ ಈ ದಿನದಲ್ಲಿ ಬೇರೆಯವರನ್ನು ಓಲೈಸುವ ಸಲುವಾಗಿ, ಬೇರೆಯವರಿಗಾಗಿ ಈ ದಿನ ಸ್ವಲ್ಪ ಖರ್ಚು ವೆಚ್ಚಗಳು ಹೆಚ್ಚು ಮಾಡುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಪ್ರಯತ್ನವನ್ನು ಯಾರು ಅವಹೇಳನ ಮಾಡ್ತಾರೆ, ನಿಮ್ಮ ಪ್ರಯತ್ನಕ್ಕೆ ಯಾರು ತಣ್ಣೀರೇರಿಸ್ತಾರೆ ಅಂಥವರಿಂದ ಸ್ವಲ್ಪ ದೂರ ಇರಿ. ಅಂಥವ್ರನ್ನು ದೂರನೇ ಇಡಿ ನೀವೇನೆ ಪ್ರಯತ್ನಪೂರ್ವಕವಾಗಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಆಧ್ಯಾತ್ಮಿಕ ಕೆಲಸ ಕಾರ್ಯಗಳನ್ನಾಗಲಿ ಅಥವಾ ಈ ಸ್ಪಿರಿಚುವಲ್ ವರ್ಕ್ಸ್ ಅನ್ನುವಂಥದ್ದೇನಿದೆ ಅದು ನಿಮಗೆ ತುಂಬ ಇಷ್ಟವಾಗುವಂಥದ್ದು. ಅದರಲ್ಲಿ ಹೆಚ್ಚು ಗಮನ ಇದೆ, ಮನಸ್ಥಿತಿ ಇದೆ. ಹಾಗೆ ಈ ದಿನ ಕೆಲವು ಮಿತ್ರರು ನಿಮಗೆ ಸ್ವಲ್ಪ ಕಿರಿಕಿರಿಯನ್ನು ತರಬಹುದು. ಅವರ ಮಾತು ನಿಮಗೆ ಇಷ್ಟ ಆಗಲ್ಲ, ಅವರ ಒಂದು ನಡತೆಯಿಂದ ನಿಮಗೆ ವೆಚ್ಚಗಳು ಜಾಸ್ತಿ ಆಗುವಂಥದ್ದು ಕೂಡ ಇದೆ. ನಿಮ್ಮಿಂದ ಒಂದು ತಪ್ಪು ಮಾಡಿಸ್ತಾರೆ, ನಿಮ್ಮನ್ನು ಬಲವಂತಕ್ಕೆ ಒಳಪಡಿಸ್ತಾರೆ, ದಾಕ್ಷಿಣ್ಯಕ್ಕೆ ಬಲಿಯಾಗಬೇಕಾಗತ್ತೆ. ಇಂಥ ವಿಚಾರಗಳು ಕೂಡ ಈ ದಿನ ಆಗಾಗ ಬರ್ತಾ ಇರುವಂಥದ್ದಿದೆ. ಸ್ವಲ್ಪ ಜಾಗ್ರತೆಯಿಂದ ಇರಿ.
ಇನ್ನು ಈ ದಿನ ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಲೇ ಮುಂದುವರಿರಿ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಸ್ತ್ರೀ ವರ್ಗದವರಿಂದ ನಿಮಗೆ ತುಂಬ ಅನುಕೂಲತೆಗಳಿದೆ, ಸಂತೋಷ ಇದೆ. ಹಾಗೆ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಬಯಕೆಗಳನ್ನು ಹೇಳ್ಕೊಳ್ಳಿಕ್ಕೆ ತೃಪ್ತಿಪಡಿಸ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಈ ದಿನ ಸಿಕ್ಕುವಂಥದ್ದಿದೆ. ಇನ್ನು ದೂರದ ಸಂಬಂಧಿಕರಿಂದ ಕೂಡ ಒಂದು ಶುಭ ಕಾರ್ಯಕ್ಕೆ ಆಹ್ವಾನಗಳು ಬರುವಂಥದ್ದು ಇದೆ. ಒಟ್ಟಾರೆ ಈ ದಿನ ನಿಮಗೆ ಲಾಭದಾಯಕವಾದಂತಹ ದಿನ, ಸಂತೋಷದ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಶಿವ ಪಾರ್ವತಿಯರನ್ನು ದರ್ಶನ ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ತುಂಬ ಸೀಮಿತವಾಗಿರುವಂಥ ದಿನ. ಅದರಲ್ಲೂ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಆರಂಭ ಮಾಡುವಂಥವ್ರಿಗೆ ಸ್ವಲ್ಪ ಅಡೆತಡೆಗಳು ಜಾಸ್ತಿ ಇರುತ್ತೆ. ಇನ್ನು ಈಗಾಗಲೇ ಪ್ರಯಾಣ ಆರಂಭ ಮಾಡಿದ್ರಿ, ಈಗಾಗಲೇ ಕೆಲಸಗಳು ಅರ್ಧಂಬರ್ಧಾಗಿದೆ, ಅಂಥದ್ದನ್ನು ಮುಂದುವರಿಸಲಿಕ್ಕೆ ಈ ದಿನ ಒಳ್ಳೆಯ ಅವಕಾಶಗಳೇನೋ ಸಿಕ್ಕತ್ತೆ. ಆದರೆ ನಿಮ್ಮ ಮನಸ್ಸು ಏಕಾಗ್ರತೆಯಿಂದ ಇರಬೇಕು. ಚಂಚಲವಾದ ಮನಸ್ಸು ಈ ದಿನ ಅರ್ಧ ಕೆಲಸಗಳನ್ನು ಮಾಡಲಿಕ್ಕೆ ನಿಸ್ಸೀಮವಾಗಿ ಇರುವಂಥದ್ದು. ಹಾಗಾಗಿ ಯಾವುದೂ ಪೂರ್ಣ ಆಗೋದು ಬೇಡ, ಎಲ್ಲದರಿಂದಲೂ ಅಲ್ಪ ಸ್ವಲ್ಪ ಸಂತೋಷ ಸಿಕ್ಕಲಿ, ಸ್ವಲ್ಪ ಸ್ವಲ್ಪ ಅನುಭವ ಉಂಟಾಗಲಿ ಅನ್ನುವಂಥದ್ದು ನಿಮ್ಮ ಮನಸ್ಥಿತಿಯಾಗಿರುತ್ತೆ. ಆದರೆ ಶಾಶ್ವತವಾಗಿರುವಂಥ ಕೆಲಸ, ಅಷ್ಟೇ ಶಾಶ್ವತವಾಗಿರುವಂಥ ಫಲ ಬರಬೇಕು. ಇಂಥದ್ರ ಕಡೆ ಈ ದಿನ ನೀವು ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಹಾಗೆ ಈ ದಿನ ಹೊಸ ವ್ಯವಹಾರಗಳನ್ನು ಆರಂಭ ಮಾಡಲಿಕ್ಕೆ ತುಂಬ ಅಡೆತಡೆಗಳು ಇರುವಂಥದ್ದು. ಅದಕ್ಕಾಗಿ ಸಂಬಂಧಪಟ್ಟವರನ್ನು ಈ ದಿನ ಮತ್ತೊಮ್ಮೆ ಕನ್ಸಲ್ಟ್ ಮಾಡಿ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳು ನೀವು ಕಷ್ಟದಿಂದಲೇ ಮುಂದುವರಿಸಬೇಕು. ಆದರೆ ಫಲ ಮಾತ್ರ ನಿಮ್ಮ ಕೈ ಸೇರಲ್ಲ. ಬಹಳ ನಿಧಾನವಾಗಿ ಫಲಗಳು ಬರುತ್ತೆ, ಫಲಿತಾಂಶಗಳು ಸಿಕ್ಕತ್ತೆ. ಹಾಗೆ ಈ ದಿನ ನೀವು ಮಾಡುವಂತಹ ಕೆಲಸ ಕಾರ್ಯಗಳನ್ನು ಬೇರೆಯವರು ದೋಷಾರೋಪಣೆ ಮಾಡುವಂಥದ್ದು, ಆ ಕೆಲಸದಲ್ಲಿ ಒಂದು ತಪ್ಪನ್ನು ಕಂಡುಹಿಡಿತಾರೆ, ನಿಮ್ಮ ಮೇಲೆ ಒಂದು ರೀತಿಯ ಆರೋಪವನ್ನು ಮಾಡುವಂಥದ್ದು, ನೀವು ಮಾಡದೇ ಇರುವಂಥ ತಪ್ಪಿಗೂ ಕೂಡ ಈ ದಿನ ನೀವೇ ಬಲಿಯಾಗುವಂಥ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ. ಹಾಗಾಗಿ ಎಲ್ಲ ವಿಚಾರಗಳಲ್ಲೂ ಕೂಡ ಯೋಚಿಸಿ ನಿರ್ಧಾರವನ್ನು ಕೈಗೊಳ್ಳುವಂಥದ್ದು ತುಂಬ ಉತ್ತಮ. ಹಾಗೆ ನೀವು ಯಾವುದೋ ಒಂದೆರಡು ವಿಚಾರಕ್ಕೆ ಈ ಫಲಾನುಭವಿಗಳಾಗಿರ್ತೀರಿ. ಆ ವಿಚಾರ, ಆ ಫಲಿತಾಂಶ ನಿಮಗೆ ಬರಬೇಕು. ಆದರೆ ಈ ದಿನ ಅಂಥದ್ದು ಕೂಡ ನಿಮ್ಮ ಕೈ ತಪ್ಪುವಂಥ ಸಾಧ್ಯತೆ ಇದೆ. ಇನ್ನೇನು ಎಲ್ಲವೂ ಸರಿ ಹೋಯಿತು ಅನ್ನೋವಾಗೆ ಏನೋ ಒಂದು ತೊಂದರೆ ನಿಮಗೆ ಒದಗಿ ಬರುವಂಥದ್ದು. ಹಾಗೆ ನಿಮ್ಮ ಮಾತು, ನಿಮ್ಮ ಅಭಿಪ್ರಾಯ, ನಿಮ್ಮ ಒಂದು ತೀರ್ಮಾನ ಈ ದಿನ ತುಂಬ ದೃಢವಾಗಿರಲಿ. ಭಗವಂತನ ಅನುಗ್ರಹ ಇರಬೇಕು, ತಂದೆ ತಾಯಿಯಂದರೆ ಆಶೀರ್ವಾದ ಇರಬೇಕು. ಅದಕ್ಕಾಗಿ ಪೂರಕವಾದಂಥ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು ಕೂಡ ಈ ದಿನ ಇದೆ. ದೈವ ಭಕ್ತಿ ಜಾಸ್ತಿ ಇದೆ, ದೇವಾಲಯ ದರ್ಶನ ಇದೆ, ಗುರು ಹಿರಿಯರಲ್ಲಿ ಒಂದು ಪ್ರೀತಿ, ವಿಶ್ವಾಸ, ಗೌರವ ವ್ಯಕ್ತಪಡಿಸುವಂಥ ಕಾಯಕ ಕೂಡ ನಿಮ್ಮಿಂದ ಆಗತ್ತೆ. ಒಟ್ಟಾರೆ ಪ್ರಯತ್ನಕ್ಕಾಗಿ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ, ಆದಿತ್ಯ ಹೃದಯ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಸಣ್ಣ ಪುಟ್ಟ ವಿವಾದಗಳನ್ನು ಬಗೆಹರಿಸ್ಕೊಳ್ಳುವಂಥ ದಿನ. ಅದಕ್ಕಾಗಿ ಒಂದು ರೀತಿಯ ತೃಪ್ತಿ ಇದೆ, ಸಂತೃಪ್ತಿ ಇದೆ. ಆದರೆ ಈ ದೊಡ್ಡ ದೊಡ್ಡ ವಿಚಾರಗಳಲ್ಲಿ ಇರುವಂಥ ಹಿನ್ನಡೆ ಮತ್ತೆ ಮುಂದುವರಿಯುತ್ತೆ. ಆದರೆ ಈ ಪುಟ್ಟ ಪುಟ್ಟ ವಿಚಾರಗಳನ್ನು ಈ ದಿನ ಬಹಳ ಶ್ರದ್ಧೆಯಿಂದ ನೀವು ಮಾಡುವಂಥದ್ದು, ಅದರಿಂದ ಬರುವಂಥ ಫಲಿತಾಂಶ, 4 ಜನರ ಹೊಗಳಿಕೆ, ಇದೆಲ್ಲವೂ ಕೂಡ ಧನಾತ್ಮಕವಾಗಿ ನಿಮಗೆ ಪರಿಣಾಮಕಾರಿಯಾಗಿ ಬದಲಾವಣೆಗೆ ಅವಕಾಶವನ್ನು ಕಲ್ಪಿಸುತ್ತೆ. ಇನ್ನು ಈ ದಿನ ಕುಟುಂಬದ ಸದಸ್ಯರೊಬ್ಬರು ನಿಮಗೆ ಎದುರಾಗಿ ನಿಲ್ಲುವಂಥ ಸಾಧ್ಯತೆ ಇದೆ. ಇಲ್ಲಿ ಮನಸ್ತಾಪಗಳು ಉಂಟಾಗುವಂಥದ್ದಿದೆ. ಹಾಗಾಗಿ ಏನೇ ಕೆಲಸ ಮಾಡಿದ್ರೂ ಕುಟುಂಬಸ್ಥರ ಎಲ್ರಿಗೂ ಕೂಡ ಅದು ತಿಳಿಬೇಕು, ಅವರನ್ನು ಕೂಡ ಲೂಪಲ್ಲಿ ಇಟ್ಕೊಳ್ಬೇಕು. ಆಗ ನಿಮ್ಮ ಕೆಲಸ ಯಶಸ್ವಿಯಾಗುತ್ತೆ, ಮನಸ್ಸಿಗೆ ಸಮಾಧಾನ ಇರುತ್ತೆ. ಇನ್ನು ಈ ದಿನ ಹಣ ಹೂಡಿಕೆಗೆ ಅಷ್ಟೊಂದು ಒಳ್ಳೆಯ ಕಾಲ ಅಲ್ಲ. ಹಾಗಾಗಿ ಯಾವುದೇ ಇನ್ವೆಸ್ಟ್ಮೆಂಟ್ ಆಗಲಿ, ಯಾವುದೇ ದೊಡ್ಡ ಮೊತ್ತದಲ್ಲಿ ಖರೀದಿ ಮಾಡಬೇಕಾಗಿರುವಂಥ ವಸ್ತುಗಳ ಬಗ್ಗೆ ಆಗಲಿ 1 ಅಲ್ಲ 2 ಸಲ ಆಲೋಚನೆ ಮಾಡಿ ಮುಂದುವರಿರಿ. ಇನ್ನು ಯಾರ ಮಾತಿಗೋ ಬೆಲೆ ಕೊಡುವಂಥದ್ದು, ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅನ್ನುವಂಥ ಪ್ರಯತ್ನ, ದಾಕ್ಷಿಣ್ಯಕ್ಕೆ ಒಳಗಾಗುವಂಥ ಪ್ರಯತ್ನ, ಇದು ಮಾಮೂಲಿಯಾಗಿ ಈ ದಿನ ಇರುವಂಥದ್ದು. ಹಾಗೆ ಈ ದಿನ ನಿಮ್ಮ ಸ್ನೇಹಿತರ ಆಯ್ಕೆ ಕೂಡ ಬಹಳ ವಿಶೇಷ ರೀತಿಯಲ್ಲಿ ಇರಬೇಕಾಗತ್ತೆ. ಹಾಗೆ ನಿಮ್ಮಲ್ಲಿರುವಂಥ ಬಹುಮುಖ ಪ್ರತಿಭೆ ಏನಿದೆ ಅದನ್ನು ಈ ದಿನ ಅನಾವರಣ ಮಾಡಲಿಕ್ಕೆ, ನಿಮ್ಮ ಪ್ರತಿಭೆಯನ್ನು 4 ಜನರಿಗೆ ತೋರಿಸಲಿಕ್ಕೆ ಒಳ್ಳೆಯ ಅವಕಾಶ ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗೆ ಬಂಧು ಮಿತ್ರರ ಭೇಟಿ, ಅದರಲ್ಲೂ ಬಹಳ ಆಪ್ತರು
ಬಹಳ ಹಿಂದಿನಿಂದ ನೀವು ಅಂದ್ಕೊಳ್ತಾ ಇರುವಂಥವರ ಭೇಟಿ ಈ ದಿನ ನಿಮಗೆ ತುಂಬ ಸೌಖ್ಯವನ್ನು ತರುತ್ತೆ, ಸಂತೋಷವನ್ನು ತರುತ್ತೆ. ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿ ಇರುವಂಥವ್ರಿಗೆ ಒಳ್ಳೆಯ ಫಲ ಇದೆ. ಆದರೆ ವಿದ್ಯಾರ್ಥಿಗಳು ಮಾತ್ರ ಈ ದಿನ ತಪ್ಪು ದಾರಿಗೆ ಹೋಗಬೇಡಿ. ಯಾರೇ ಬಲವಂತ ಮಾಡಿದ್ರೂ ಕೂಡ ನಿಮ್ಮತನವನ್ನು ಬಿಟ್ಟುಕೊಡಬೇಡಿ. ಆತ್ಮವಿಶ್ವಾಸದಿಂದ ಮುಂದುವರಿರಿ. ಬೇರೆಯವರ ಮಾತುಗಳನ್ನು ನಂಬಿ ಮೋಸ ಹೋಗಬೇಡಿ. ಆಶ್ವಾಸನೆಗಳಿಗೆ ಬೆಲೆ ಕೊಡಬೇಡಿ ಈ ದಿನ. ಹಾಗೆ ನೀವು ಕೂಡ ಯಾರಿಗೂ ಆಶ್ವಾಸನೆ ಕೊಡುವಂಥದ್ದು, ಭರವಸೆಯನ್ನು ಕೊಡುವಂಥದ್ದು, ಒಂದು ಪ್ರಾಮಿಸ್ ಮಾಡುವಂಥದ್ದು ಏನೇ ಸಂದರ್ಭ ಬಂದರೆ ಅದನ್ನು ಮಾತ್ರ ಮಾಡಬೇಡಿ. ಏಕೆಂದರೆ ನಿಮಗೆ ಇರುವಂಥ ಶಕ್ತಿ ಸಾಮರ್ಥ್ಯ ಏನಿದೆ ಅದು ತುಂಬ ಲಿಮಿಟೆಡ್ಡಾಗೇ ಇರುವಂಥದ್ದು. ಅದಕ್ಕಾಗಿ ಈ ದಿನ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಕನಕಧಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2.